ಎಲ್ಲಿ ತನಕ ಭೇದ ಭಾವದ ನೋಡ್ರಿ ಅಲ್ಲಿ ತನಕ ನಮಸ್ಕಾರ ಮಾಡ್ತೀರಿ. ಭೇದ ಭಾವ ಇರ್ಲಿಲ್ಲ ಅಂದ್ರೆ ಯಾರಿಗೆ ನಮಸ್ಕಾರ ಮಾಡ್ತೀರಿ ನೀವು? ಯಾರ ಬಂದ್ರೆ ಹೊರಗಿನವ್ರು ನಮಸ್ಕಾರ ಮಾಡಿ, ನಿಮ್ಮ ಮನೆಯವ್ರಿಗೆ ಯಾರು ಮಾಡ್ತೀರಿ ನೀವು? ಯಾಕೆ ಭೇದ ಇಲ್ಲ ಅಲ್ಲಿ, ಒಂದ್ ಅನ್ನೋದು ಐತಿ. ಹೌದಿಲ್ಲ? ಒಬ್ರಿಗೊಬ್ರು ಮನೆಯವ್ರು ನಮಸ್ಕಾರ ಮಾಡಕ್ ಹೋಗಲ್ಲ, ಒಂದ ಅನ್ನೋದು ಐತಿಲ್ಲ ಅಲ್ಲಿ. ಹೊರಗಿನವ್ರು ಯಾರ ಬಂದ್ರು ನಮಸ್ಕಾರ. ಭೇದ ಭಾವ ಒಳದಾಗ ಯಾರಿಗೆ ನಮಸ್ಕಾರ ಮಾಡ್ತೀರಿ? ಭೇದದಿಂದ ನಿಶ್ಚಯವಾಗಿ ಭಯ ದುಃಖ ಉಂಟಾಗುತ್ತೆ. ಅದಕ್ಕೆ ಭೇದ ಭಾವನೆಯನ್ನು ಹೋಗ್ಬೇಕು. ಅಜ್ಞಾನದಿಂದ ಇದು ಭೇದ ಉಂಟಾಗಿದೆ. ನಾ ಬೇರೆ ನೀ ಬೇರೆ ಅನ್ನೋದು ಶರೀರ ನಾಮರೂಪಗಳನ್ನ ಹಿಡ್ಕೊಂಡು, ಕಲ್ಪಿತ ನಾಮರೂಪ ಹಿಡ್ಕೊಂಡು ಭೇದ ಭಾವ ಇದೆ. ಈ ಕಲ್ಪಿತ ಭಾವ ನಾಮರೂಪ ತೆಗೆದಾಕಿರೋ ಭೇದ ಎಲ್ಲೈತಿ? ಅವಾಗ ಏಕತ್ವದ ಅನುಭವ ಐತಿ. ಯಾರಿಗೆ ನಮಸ್ಕಾರ ಮಾಡ್ತೀವಿ ಹೇಳುವ? ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲ್ಲಿ ಕೇಳಿಲ್ಲ. ಇನ್ನೊಂದು ಕಂಡಾಗ ದುಃಖದ. ಎಲ್ಲಿ ಇನ್ನೊಂದನ್ನು ನೋಡ್ತಾನ, ಇನ್ನೊಂದನ್ನು ಎಲ್ಲಿ ನೋಡ್ತಾನ, ಕಾಣ್ತಾನ, ಅಲ್ಲಿ ದುಃಖದ. ಇನ್ನೊಂದನ್ನು ಎಲ್ಲಿ ನೋಡುದಿಲ್ಲ, ಎಲ್ಲಿ ಕಾಣುದಿಲ್ಲ, ಅಲ್ಲಿ ದುಃಖ ಇಲ್ಲ. ತನ್ನ ನಿಜ ಸ್ವರೂಪದ ಎಚ್ಚರಿಕೆ ಆದಾಗ ಅನ್ಯವಾಗಿ ಏನೂ ಇಲ್ಲ, ನನ್ನ ಹೊರತು ಮತ್ತೊಂದು ಯಾವುದಿಲ್ಲ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ. ಎಲ್ಲ ಭೇದ ನಿನಗೆ ಅಜ್ಞಾನದೊಳಗೆ ಕಾಣಿಸಾಗ್ತದೆ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ, ನಿನಗೆ ಭೇದರಹಿತ ಆಗಿರ್ಲಿ. ಅನ್ಯವಾಗಿ ಯಾವುದೂ ಇಲ್ಲ ನಿನಗೆ. ಕೇವಲ ಇರುವ ಒಂದ ಅರಿವು, ಇರುವ ಆನಂದ. ಅದೇ ಸದ್ವಸ್ತು, ಕೆಡಲಾರದಂತಹದ್ದು. ಅದೇ ಸತ್ಯ, ಅದೇ ಸತ್ಯ ದರ್ಶನ. ಅದನ್ನು ನಾವು ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬರು. ಅದು ಗೊತ್ತು ಗುರಿ ಇಲ್ಲದಕ್ಕೆ ಭೇದ ಕಲ್ಪನಾ ಮಾಡ್ಕೊಂಡು ಭಯ ಉಂಟಾಗೈತಿ. ಜನ್ಮ ಅಂತ ತಿರ್ಗಾಕೈತಿ. ಆ ಬೇರೆ ನೀ ಬೇರೆ. ಏನು ನೋಡಿ ಹೇಳ್ತೀನಿ? ತೋರಿದ್ದು ನೋಡೋದು. ಕಾಯಿ ಮುಣದು ತೋರಿದ್ದು. ಕಾಯಿ ಮುಣಿದವನು ಯಾ ನಾಮ ರೂಪ ಕಾಯಿ ಮುಳ್ದಾವ. ನಾಮ ಕಲ್ಪಿತ ನಾಮ ರೂಪ ಹಿಡ್ಕೊಂಡು ಬರ್ತೀವಿ. ಎಷ್ಟೊತ್ತಿನವ್ರಿ ತೋರು ಎಡಗ್ತಾವಲ್ಲ, ತೋರು ಎಡಗುದನ್ನು ಹಿಡ್ಕೊಂಡು ಎಂದು ಸುಖ ಉಂಟವನಿಗೆ. ಈ ದೆತ್ತಾಗಿ ಎಲ್ಲಿದಾವ ಹಂಗಾರಲ್ಲಿ? ಅಲ್ಲಿ ಎಲ್ಲರೂ ಒಂದಾಗಿರ್ತಿರಿಲ್ಲ? ಅಲ್ಲಿ ಭೇದ ಅನ್ನೋದು ಎಲ್ಲಿ ಐತಿ? ಎಚ್ಚರಿಕೆಯಾಗ ಭೇದ, ಕನಸಿನಾಗ ಭೇದ ಮಾಡ್ತೀವಿ. ಈ ದೈತ್ಯದಾಗ ಎಲ್ಲಿ ಐತಿ ಭೇದ ಅಂತ? ಕಾಯಮನಾದ ಭೇದ ಇಲ್ಲ. ಎಚ್ಚರಿಕೆ ಮ್ಯಾಗ ಭೇದ ಎಲ್ಲೈತಿ? ಈ ಕಲ್ಪಿತ ಭೇದವೆಲ್ಲ, ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಭೇದ ಎಲ್ಲೈತಿ? ಭಾವದೊಳಗೆ ಭೇದ ಮಾಡ್ಕೊಂಡು ಕೂತೀವಿ. ಭಾವರಹಿತ ಆದಾಗ ಭೇದ ಎಲ್ಲೈತಿ? ಅದಕ್ಕೆ ಭೇದ ಕಲ್ಪನೆಗಳನ್ನು ತೆಗೆದುಹಾಕುವನು. ಭಾವನೆಗಳನ್ನು ಕಲ್ಪನೆಗಳನ್ನು ಸರಿಸು. ಅವಾಗ ಏಕತ್ವದ ಅನುಭವ ನಿನಗಾಕೈತಿ. ಅವಾಗ ನಿನಗೆ ಭಯಭೀತಿ ಇಲ್ಲದಂಗೆ ಆಕೈತಿ. ಯಾವುದು ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮ ಇರ್ಬೇಕನ್ನೋ ಹಂಗಿದ್ರೆ ಇದು ಭೇದ ಕಲ್ಪನೆಗಳನ್ನು ತೆಗೆದುಹಾಕಿ ವಿಚಾರದಿಂದ. ವಿಚಾರ ಇಲ್ಲದಕ್ಕೆ ಅವಿಚಾರದೊಳಗೆ ಇದು ಭೇದ ಉಂಟಾಗಿ ದುಃಖ ಪಡ್ಲಿಕ್ಕೈತಿ. ವಿಚಾರದ ಗಾಳೆ ಬಡ್ದಿಲ್ಲಲ್ಲ, ಅಂತ ಬುದ್ಧಿ, ಅಂತ ಜಡಸಂಗ, ಜಡ ಬುದ್ಧಿ ಒಳಗೆ ತೊಡಗಿ ಭೇದ ಕಲ್ಪನಾ ನಿನಗೆ ಗಟ್ಟಿ ಆಗೈತಿ. ಅಂತ ಮಹಾತ್ಮರ ಸಂಘ ಮಾಡಿದ್ರೆ ಗೊತ್ತಾಕೈತಿ ನಿನಗೆ ಭೇದ ಇಲ್ಲ. ಎಲ್ಲೋ ಒಂದ ಏಕತ್ವದ ಅನುಭವ ಆಕಿತ್ತು. ಸುಖಿಗಳಾದವರೆಲ್ಲ ಭೇದ ಭಾವ ತೆಗೆದು ಹಾಕಿ ಸುಖ ಹೊಂದಿದ್ರಿಲ್ಲ. ನಾ ಬೇರೆ ನೀ ಬೇರೆ ಏನ್ ನೋಡಿ ಹೇಳ್ತಿ? ಶರೀರ ನೋಡಿ ತೂರಿಡಗುದು. ಅದು ನಡಬರ್ಕ ಬಂದದ್ದು ನೋಡಿ ಹೇಳ್ತಿ. ಯಾವಾಗಲೂ ಇದ್ದು ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಭೇದ ಇಲ್ಲ. ಮಧ್ಯಂತರದಲ್ಲಿ ತೋರಿದ್ದಿದ್ದು ನಾಮ ರೂಪಗಳು. ಹೌದಿಲ್ಲ? ತೋರಿದ್ದು ನಡಬರ್ಕ ಹೋಗೈತಿ. ಮೊದಲು ಯಾವುದೈತಿ ಅದು ಕೊನೆಗೂ ಅದೇ ಇರ್ತೈತಿ. ಅದು ಅಂತೋಚೆ ವರ್ತಮಾನ ಪಿತ್ತತಃ ಅಂತ. ಮೊದಲು ಯಾವುದೈತಿ ಅದು ಮಧ್ಯದಲ್ಲಿ ಅದೈತಿ, ಕೊನೆಗೂ ಅದೇ ಐತಿ. ಇನ್ನು ಮಧ್ಯಂತರದಲ್ಲಿ ತೋರಿದ್ದೋದು ಅಡಿಗೆ ಹೋಗ್ಬಿಡ್ತು. ಅದ್ರ ಬೆನ್ನ ಹತ್ತಿ ನೀ ಭೇದ ಹಾಕೊಂಡು ಅದರಿಂದ ನನಗೆ ದುಃಖ ಆಗೈತಿ. ಇದ್ದು ವಸ್ತುವಿನ ಕಡೆ ಲಕ್ಷ ಕೊಡಿ, ಯಥಾರ್ಥ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೋ. ಅವಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೆ ಅದನ್ನು ಮಾಡ್ಕೊಳಿಕ್ ಬರ್ತದೆ. ಭೇದ ಭಾವನೆಯನ್ನು ತೆಗೆದಾಕಿ ಅಭೇದ ಸ್ಥಿತಿಯೊಳಗೆ ಉಳ್ಕೊಂಡಾಗ ಪ್ರತಿಯೊಬ್ಬರು ದುಃಖನ ಇಲ್ಲ ನನಗೆ, ಅವಾಗ ನೀನು ಹೊಳಿತಿದ್ದೆ. ಇದಕ್ಕೆ ಮುಕ್ತಿ ಅಂತಾರೆ. ದುಃಖರಹಿತ ಆಗುದು. ಎಳ್ಳಷ್ಟು ನಿನಗೆ ದುಃಖ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಭೇದ ಇತ್ತಂದ್ರೆ ಅಜ್ಞಾನದಿಂದ ಇದು ಭೇದ ಉಂಟಾಗಿದೆ. ನಿನ್ನನ್ನು ನೀ ಮರೆತಾಗ ಎದ್ರ ಬಗ್ಗೆ ಅಜ್ಞಾನ, ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಭೇದದಿಂದ ನಿನಗೆ ಅಲ್ಲದನ್ನು ನೀನಂತ ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಈ ದೈತ್ಯಾಗ ಯಾರಿಗೆ ನಮಸ್ಕಾರ ಮಾಡ್ತೀರಿ ಹೇಳಿ?
ಈ ನಾಮರೂಪಗಳ ಭಾವ, ಶರೀರ ಭಾವ ಬಂದ ಕೂಡಲೇ ಭೇದ ಬರ್ತೈತಿ. ನಿನ್ನ ಭಾವದಾಗಿದ್ದಾಗ ಭೇದ ಎಲ್ಲೈತಿ? ಎಚ್ಚರಿಕೆ ಒಳಗೆ ಅಷ್ಟೇ ಅದು ಶರೀರ ಭಾವ. ಕನಸಿನ್ಯಾಗಾದ ಬೇರೆ ಇರ್ತೈತಿ. ಎಚ್ಚರಿಕೆ ಅಂದ್ರೆ ಕನಸಿನಾಗಿಲ್ಲ, ಕನಸಿನಿಂದ ಎಚ್ಚರಿಕೆ ಒಳಗೆ. ಎಚ್ಚರಿಕೆ ಕನಸಿನಿಂದ ಎರಡು ನಿದ್ದೆ ಒಳಗಿಲ್ಲ. ಆದ್ರೆ ನೀ ಮಾತ್ರ ಎಲ್ಲದರಾಗೂ ಅದಿಯಲ್ಲ. ಎಚ್ಚರಿಕೆ ಅವಸ್ಥಾದಾಗ ಅದಿ, ಕನಸಿನ ಅವಸ್ಥಾದಾಗ ಅದಿ, ನಿದ್ರೆ ಅವಸ್ಥಾದೊಳಗೂ ಅದಿ. ಯಾವ ಒಂದೇ ಐತಿಲ್ಲ, ಇದ್ದಾವ ನೀವು ಒಂದೇ. ಅದನ್ನು ಎಚ್ಚರಿಕೆನೂ ತಿಳಿತಿ, ಕನಸನ್ನು ತಿಳಿತಿ, ನಿದ್ರೆನೂ ತಿಳಿತಿ. ಆದ್ರೆ ಯಾವ ಅವಸ್ಥಾದ ವಿಕಾರ ನಿನಗೆ ಹತ್ತಿಲ್ಲ. ಏನು ಯಾವಾಗಲೂ ನೀ ಅದಿ, ನೀ ಇಲ್ದಂಗೆ ಯಾವಾಗ ಕೇಳ. ಯಾವಾಗಲೂ ಇದ್ದ ವಸ್ತು ನೀನು. ಅದೇ ಕೆಡಲಾರ್ದಂಥ ವಸ್ತು, ಸದ್ವಸ್ತು ಅಂತಾರೆ. ಈ ಶರೀರ ಉಪಾಧಿಗಳೆಲ್ಲ ನಡಬರ್ಕ ತೋರಿ ನಡಬರ್ಕ ಹೋಗ್ತಾವೆ, ಮಧ್ಯಂತರದಲ್ಲಿ ತೋರಿ ಮಧ್ಯಂತರದಲ್ಲಿ ಹೋಗುವಲ್ಲ. ದೇಹ ಭಾವ ಬಂತಂದ್ರೆ ನೀನು ದುಃಖ ಶುರುವಾದ. ದೇಹ ಭಾವ ನಳಿ ದುಃಖದ ಕೇಳು ಅಂದರೆ ಹೌದು. ದೇಹ ತಾದಾತ್ಮ್ಯ ಭಾವದಿಂದನೇ ನಮಗೆ ದುಃಖ ಆಗೈತಿ. ಅದಕ್ಕೆ ದೇಹ ನಾನಲ್ಲ ಅಂತ ತಿಳ್ಕೊ, ಗಟ್ಟಿ ತಿಳ್ಕೊ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ. ಅನರ್ಥಗಳು ಎಲ್ಲ ದೇಹ ಭಾವ ಹಿಡ್ಕೊಂಡೋದ್ರೆ ನಿನ್ನ ಭಾವದಾಗಿದ್ದಾಗ ದುಃಖ ಎಲ್ಲೈತಿ ನಿನಗೆ. ಈ ಹೆಣ್ಣು ಹಾಕೊಂಡು ಕುಂತಿ, ಗಂಡು ಹಾಕೊಂಡು ಕುಂತಿ. ಎಚ್ಚರಿಕೆಯಾಗ ಗಂಡು ಹೆಣ್ಣು ಹಾಕೊಂಡು ಇದ್ದೆ ಎತ್ತಿದಾಗ ಎಲ್ಲಿತ್ತು? ಕನಸಿನಾಗ ಅಲ್ಲಿ ಒಂದು ಬೇರೆ ಹೌದಿಲ್ಲ, ವಾಸನಾ ರೂಪಿ ಅದ. ಎಚ್ಚರಿಕೆ ವಾಸನಾನ ಕನಸಿನ ರೂಪದಾಗ ತೋರ್ತೈತಿ. ಅದನ್ನ ಅಲ್ಲಿ ಭೇದ ಐತಿ ನಿನಗೆ. ನಿದ್ದೆ ಎತ್ತಿದಾಗ ಎಲ್ಲ ಅಡಿಗೈತಿ. ಅಜ್ಞಾನದೊಳಗೆ ಅಡಗಿದಾಗ ಭೇದ ಇಲ್ಲ. ಇನ್ನು ಜ್ಞಾನದಿಂದ ಇದನ್ನು ಅಡಗಿಸಿದಾಗ, ತಿಳುವಳಿಕೆಯಿಂದ ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಭೇದ ಅನ್ನೋದು ನೀನು ಸನೇಕ ಬರೋದಿಲ್ಲ. ಎಲ್ಲವೂ ನಾನ ಅನ್ನೋದು ಹೊಳಿತೈತಿ ನಿನಗೆ. ಏನು ಅದಕ್ಕೆ ಅವರಂದ ಜಗವೆಂದಡು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನಿಗೆ ಉತ್ತಮನು ನೋಡ ಅಂತ. ಅಂದ್ರೆ ಭೇದ ಭಾವನೆಯನ್ನು ನಾವು ಕಳ್ಕೊಂಡ ಎಲ್ಲರಲ್ಲಿ ತನ್ನನ್ನ ಕಾಣುವಂತ ಮನೋಭಾವನೆಯಲ್ಲಿ ಜಾಗೃತ ಆಗ್ತದೆ. ಅದನ್ನು ನಾವು ಮಾಡಬೇಕಾಗೈತಿ. ಅಲ್ಲಿ ನಾನು ಅದೇನಿಲ್ಲ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂತಹ ಮನೋಭಾವನೆಯನ್ನು ಬಳಸ್ಕೊಂಡಾಗ ಅಲ್ಲಿ ಭೇದ ಭಾವ ಬರೋದಿಲ್ಲ. ಆ ದುಃಖ ಅನ್ನೋದು ಹೋಗ್ಬಿಡ್ತದೆ. ಏನ್ ಇವು ನಡಬರ್ಕ ತೋರಿದ್ದೇವಲ್ಲ, ನಾಮ ರೂಪಗಳನ್ನು ಹಿಡ್ಕೊಂಡು ಮೋಹಕ್ಕೆ ಬಿದ್ದುಬಿಟ್ಟು ಭೇದ ಕಾಣಾಕತೈತಿ ನಾಮ ರೂಪ ಹಿಡ್ಕೊಂಡು. ಏನ್ ನಿನ್ನ ನಿಜವನ್ನು ಅನುಸರಿಸಿ ಎಲ್ಲ ವೇದ, ದೈವ, ಗುರುಕುಲ ಎಚ್ಚರಿಕೆ ಕೊಡ್ತಾವ. ಅದಕ್ಕೆ ಮೊದಲು ನಿನ್ನನ್ನು ನೀ ತಿಳ್ಕೊಂಡು ಬಿಡು. ಬಾಕಿ ಮತ್ತೇನಾರು ಉಳಿದ್ರೆ ನೋಡುವಂತೆ. ತನ್ನಂ ಮೊದಲರಿವುದು, ತನ್ನ ನಿಜಾನುಸರಣದಿ ಮುನ್ನಿದ್ದುದು ವೇದ, ದೈವ, ಗುರು. ಎಚ್ಚರಿಕೆ ನಿನ್ನನ್ನು ನೀ ತಿಳ್ಕೋರು. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರೂ ಇದ್ರ ಲಾಭ ನಾವು ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಭೇದದಿಂದ ನಿಶ್ಚಯವಾಗಿ ನಿನಗೆ ಭಯ, ದುಃಖ ತಪ್ಪುದಿಲ್ಲ. ನೀನು ಏನ್ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲಿ ಇನ್ನುಂಟು ಕಾಣಿಸಲು ಬರಿದೆ ಅಂತ. ಹೌದು. ಅಂದ್ರೆ ಶ್ರೇಷ್ಠವಾದಂಥ ವಸ್ತುನ ನಾನು ಅದೇನಂತ ಗೊತ್ತಾಗಲಿಲ್ಲ. ಇಂಥದನ್ನು ಕೀಳದ್ದನ್ನು ನಾನು ಹತ್ತುಕೊಂಡು ಪರಿಶುದ್ಧ ಚೈತನ್ಯ ಸ್ವರೂಪನ ನೀನದಿಯೋ, ದೇವರ ನೀನಿದ್ದ. ಈ ಸೋರುದು ನಾರುದು ಶರೀರ ನಾನು ತಿಳ್ಕೊಂಡು ಕುಂತಿಯಲ್ಲೋ, ಯಾರ ಬಿಟ್ಟು ಶರೀರ ಹೇಗ್ರಿ? ಪಂಚಭೂತಾದಿಗಳಿಂದ ಸಂಘಟಿತವಾದದ್ದು ಇದು. ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ಬಿಡ್ತೈತಿ. ಆದ್ರೆ ನೀನು ಪಂಚಭೂತಾದಿಗಳಿಂದ ನಿನ್ನ ಯಾರ ಹಿಡ್ದಾರನ? ಶರೀರ ತಯಾರಾಗಿದೆ. ನಿನ್ನ ಯಾರು ಹಿಡ್ದಿಲ್ಲ. ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇಲ್ಲ. ಯಾರು ನಿನ್ನ ತಂದೆ, ಯಾರು ನಿನ್ನ ತಾಯಿ? ಕಸ್ತಂ ಕೋಹಂ ಕುತಾಯಾತ ಕಾಮೇ ಜನನಿ ಕೋಮೇ ತಾತ. ಯಾರು ನೀನು? ಎಲ್ಲಿಂದ ಬಂದಿ? ಯಾರು ನಿನ್ನ ತಾಯಿ? ಯಾರು ನಿನ್ನ ತಂದೆ? ಎಲ್ಲಿದಾವ ಸಂಬಂಧ? ಎಲ್ಲಿದಾವ ನೋಡೋಣ. ಅದು ಅವಧಿ ಮುಗಿದ ಮ್ಯಾಗ, ಋಣಾನು ಸಂಬಂಧ ಮುಗಿದ ಮ್ಯಾಗೆಲ್ಲ ಆಗಲಿ ಹೋಗಿ. ಅದಕ್ಕೆ ಇವೆಲ್ಲ ಅಸಾರದ ಇತಿ ಪರಿಭಾವಯ ಸರ್ವಂ ಅಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ ಅಂತ ಶಂಕರಾಚಾರ್ಯರು. ಎಲ್ಲೋ ಮೂಢ, ಗೋವಿಂದ ಅಂದ್ರೆ ಸುಖಮಯವಾದಂತಹ ಇರುವಿನ ಸ್ಥಿತಿ. ಅದನ್ನು ನಿನ್ನ ನೆನಪಿನ್ಯಾಗ ಉಳ್ಕೋರು ಅಂತ. ನಿನ್ನ ನಿಜವನ್ನು ನೀ ತಿಳ್ಕೋ. ಎಲ್ಲೋ ಮೂಢ, ಇದ್ರ ಬೆನ್ನು ಹತ್ತಬೇಡ. ನಡಬರ್ಕ ತೋರಿದ್ದು ನಡಬರ್ಕ ಹೋಗುದು ಇದೆಲ್ಲ. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ನಾವು ಹಿಂಗೆ ಇರ್ತೇವೆ ಅಂತ ತಿಳ್ಕೊಂಡೇವೆ ಇದನ್ನು.
ಯಾವ ಹೊತ್ತಿನಾಗ ಇದು ಕೈ ಕೊಡ್ತೈತೋ ಹೇಳಿಕೆ ಬರೋದಿಲ್ಲ. ಆ ವಾಸನೆ ಕಟ್ಕೊಂಡು ಹಂಗೆ ಜೀವ ತಿರುಗ್ತದೆ. ಜಡ ಶರೀರ ಹೋದ್ರೆ ಯಾರು ಸಾಯುದಿಲ್ಲ, ವಾಸನೆ ಕಟ್ಕೊಂಡು ಹಂಗೆ ತಿರುಗ್ತಾವು. ಹೌದಿಲ್ಲ? ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮ ಬರ್ತಾವೆ, ಮಾಡಿದ ಕರ್ಮಕ್ಕನುಸಾರವಾಗಿ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನೀ ಮಾಡ್ಕೊಳ್ಳೋದ ಹೊರತು, ನೀ ಯಾರಿದೇನು ಅಂತ ಧ್ಯಾನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಳ್ಳೋದ ಹೊರತು ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುವುದಿಲ್ಲ. ವಾಸನೆ ಎದ್ದ ಕೂಡಲೇ ಅದಕ್ಕೆ ಅನುಗುಣವಾಗಿ ಮತ್ತೆ ಜನ್ಮ ಬರುವುದನ್ನ ಖಾಯಮ. ಹುಟ್ಟಿಟ್ಟು ಬರೋಣ ನಿನಗೆ ಇನ್ನೂ ಬೇಸರ ಆಗಬಾರ್ದ ನಿನಗೆ ಹುಟ್ಟಿಟ್ಟು ಬಂದ ಅಣುಲಿ ಹೊಣ್ಣೋದು. ಎಷ್ಟು ಕಷ್ಟ ಹೊಂದಿಯಾಗಲು ಹುಟ್ಟಿ ಹುಟ್ಟಿ ಸಾಯುವುದು ಯಾಕೆ? ಕಷ್ಟ ನಿನಗೆ ಯಾವ್ದಕ್ಕೆ ಬೇಕಪ್ಪ? ಇನ್ನೊಮ್ಮೆ ಬರಬಾರ್ದಿನ್ನ ಹಂಗೆ ಮಾಡ್ಕೊ. ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಮಾಡ್ಕೋಬೇಕಂದ್ರೆ ಹುಟ್ಟಿಗೆ ಕಾರಣವಾದಂಥ ವಾಸನೆಗಳೇನದಾವಲ್ಲ, ವಿಷಯಗಳ ಮ್ಯಾಗಿನ ವಾಸನೆಗಳು, ಪ್ರೀತಿ, ವಿಷಯ ವಸ್ತುಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋ ಆಶೆ ಅದು ಹುಟ್ಟಕ್ಕೆ ಹಸ್ತದೆ. ಅವು ಯಾವೂ ನಮಗೆ ಸುಖ ಕೊಡೋದಿಲ್ಲ. ಜಗತ್ತಿನಾಗ ಏನು ಮಾಡಿದ್ರು ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆಗ್ಬೇಕು ನೋಡ್ರಿ. ಏನು ಯಾವ ವಿಷಯ ವಸ್ತುಗಳು ನಮಗೆ ಸುಖ ಕೊಡೋದಿಲ್ಲ, ಶಬ್ದನೂ ಕೊಡೋದಿಲ್ಲ, ರೂಪನೂ ಕೊಡೋದಿಲ್ಲ. ರುಚಿ, ನಾಲಿಗೆ ರುಚಿ ತಿನ್ನೋದ್ರಿಂದ ಇಲ್ಲ, ನೋಡೋದ್ರಿಂದ ಇಲ್ಲ, ಕೇಳೋದ್ರಿಂದ ಇಲ್ಲ, ಮೂಸಿ ನೋಡೋದ್ರಿಂದ ಇಲ್ಲ, ಮುಟ್ಟೋದ್ರಿಂದ ಇಲ್ಲ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ಅವಾಗ ಇದ್ರ ಬಗ್ಗೆ ತನ್ನಿಂದ ತಾನ ಆಸಕ್ತಿ ಕಡಿಮೆ ಆಗುತ್ತೆ. ಈ ತಿಳುವಳಿಕೆ ನಿನ್ನಲ್ಲಿ ದೃಢಪಟ್ಟಾಗ ಇನ್ನು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕನ್ನೋ ಆಶಯ ಏನೈತಲ್ಲ ನಮ್ಮನ್ನು ತೇಗಾಕಸ್ತದೆ ಜನ್ಮ ಜನ್ಮ ಅಂತ. ಇಲ್ಲಿ ತನಕ ಮಾಡ್ಕೊಂತ ಬಂದೆ, ಅಲ್ಲಿ ಏನಾಗೈತೆ ನೋಡ್ಕೋದ್ರೆ ನೀವು ಒಂದು ಸ್ವಲ್ಪ ಲಾಭ ಇದ್ರಾಗ ಸುಳ್ಳ ಮುದುಕಾದೆಲ್ಲೋ ಅದ್ರ ಬೆನ್ನೈತೆ. ಇನ್ನು ಮ್ಯಾಗಾರ ಎತ್ತರಾಗಿ ಏನು ಬರೀ ಅದ ಇಂದ್ರಿಯ ಸಂಪರ್ಕಕ್ಕೆ ಹೋಗದಾಗ ಸುಖ ಇದೆ ಅಂತ ತಿಳ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಂಡೆ. ಅದರಿಂದ ಸುಖ ಹೊಂದಿದವರು ಒಬ್ಬರ ಉದಾಹರಣೆ ಜಗತ್ತಿನ ತುಂಬ ಅಡ್ಡಾಡಿ ಬಂದು ಕೇಳ್ಕೊಂಡು ಬರ್ರಿ. ನಾವು ಮಾತ್ರ ಖಂಡಿನೂ ಇಲ್ಲ, ಕೇಳೂ ಇಲ್ಲ. ಏನು ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದಿದವರು. ಸುಖ ಮಾತ್ರ ನಿನ್ನ ಸ್ವರೂಪನದು, ನಿನ್ನ ಬಿಟ್ಟು ಸುಖ ಇಲ್ಲ ಇಲ್ಲ. ನೀನ ಆನಂದ ಸ್ವರೂಪ, ಸುಖ ಸ್ವರೂಪ ಇದ್ದಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಒದ್ದಾಡು ತಪ್ಪುದಿಲ್ಲ ನೋಡಿ. ಅದಕ್ಕೆ ಅದರ ಎಚ್ಚರಿಕೆಯನ್ನು ಮೊದಲು ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾಡ್ಕೊಳ್ಳಿದ್ರೆ ದೊಡ್ಡ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಏನು ದೌಡ್ ಮಾಡ್ಕೋ. ಯಾಕಂದ್ರೆ ನಿಮ್ಮದ್ದಲ್ಲ, ಯಾವ ಹೊತ್ತಿನಾಗ ಬರ್ತೈತೆ ದಾಳಿ ಇದಕ್ಕೆ ಶರೀರಕ್ಕೆ. ಏನು ಎಲ್ಲ ಭಾಳ ಚಂದ ನಡೆದೈತೆ ಅನ್ನೋರಿಗೆ ಬಂತ ದಾಳಿ ಬಂದ್ಬಿಡ್ತೀನಿ. ಅಯ್ಯೋ 12 ದಿನ ಇದ್ರ ಚಲೋ ಆಕಿತ್ತಲ್ಲೋ, ಎಂಥದ್ದು ಹೊತ್ತು ಬಂತೀವೋ ನನಗಿದು ಅಂತ. ಹೆಂಗೆ ಸಾಯ್ಲು ಯಪ್ಪ ಅಂತ ಹೇಳ್ತಾರೆ. ಹೌದಿಲ್ಲ? ಅಳಾಕ್ ಶುರು ಮಾಡ್ತೀವಿ. ಅದಕ್ಕೆ ನೆಚ್ಚಬೇಡದನ್ನ ಇದು ಇಲ್ಲೇ ನಮ್ಗೆ ಆರಾಮರಾಗಿ ಬರ್ಬೇಕಿಲ್ಲ. ಅದು ಬರ್ಕ ತೂರಿ ದಡಗ್ತೈತಿ. ನೀನು ಅಡ್ಗೋದಿಲ್ಲ, ನಿನ್ನ ಎದುರಿಗೆ ಹೋಗ್ತೈತಿ. ಮಾಡಿದ್ ನೋಡಿ ನಿನ್ನ ಬಿಟ್ಟ ನಾ ಇರುವಂಗದ ಇದ್ದೇನೆ. ನೋಡ್ತಿ ಅದನ್ನು ಹೋಗೋದನ್ನ, ಹೌದಿಲ್ಲ? ನೋಡ್ತಿ ತಗೊಂಡು ಹೊರ್ತಾರ, ಅದನ್ನ ನಿನ್ನ ಏನು ಓದಿಲ್ಲ ಅವ್ರು, ಶರೀರ ತಗೊಂಡು ಹೋಗ್ತಾರ. ಅದು ಶರೀರ ಹೋಗ್ತಿ, ಅದ್ರ ಋಣ ಮುಗೀತಿ ಹೋಗ್ತು. ಆದ್ರೆ ನೀ ಹೋಗವಲ್ಲ, ಆಗಂತಕ್ಕೆ ವಸ್ತುವಲ್ಲ, ಬಂದು ಹೋಗೋದಲ್ಲ. ಅದು ಶರೀರ ಬಂದೈತಿ, ಅದು ಹೋಗೋದು. ನೀನು ಹುಟ್ಟು ಸಾವುಗಳಿಗೆ ಒಳಪಟ್ಟಿಲ್ಲ. ನೀನು ಯಾವ್ದಾರು ಹುಟ್ಟಿದ್ದೈತಿ, ಯಾವ್ದಾರು ಸಾಯ್ತಿದ್ದಿತ್ತು. ನೀನು ಸಾಯವಲ್ಲ, ಹುಟ್ಟವಲ್ಲ. ಅದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿದ್ದು ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಗಟ್ಟಿ ತಿಳ್ಕೊಂಡು ಒಮ್ಮೆ ನಿನಗೆ ಆ ಅನುಭವ ನಿನಗೆ ಆತಂದ್ರೆ ನಿನಗೆ ದುಃಖ ಅನ್ನೋದನ್ನ ಬರೋದಿಲ್ಲ. ಅದಕ್ಕೆ ಮೊದಲ ಆ ಕೆಲಸ ನಾವು ಮಾಡ್ಬೇಕು. ಎಲ್ಲ ಕೆಲಸ ಬಿಟ್ಟಾರು ನಮ್ಮ ನಿಜವನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ನಿರಂತರ ಹಗಲಿರುಳನ್ನದೇ ಇದು ನಡಿಬೇಕು ನೋಡ್ರಿ. ಅಂದ್ರೆ ಈ ಮನುಷ್ಯನ ಜನ್ಮಕ್ಕೆ ಬಂದದಿಲ್ಲ ಅವ. ಮತ್ತು ಪಶು ಪಕ್ಷಿಗಳ ವ್ಯವಹಾರ ಮಾಡಾಕೈತಿ ಅಂದ್ರೆ ಬರೀ ವಿಷಯ ಹೋಗಕ್ಕಾಗಿ ನೀನು ಜೀವನ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಏನಂಗ? ಮನುಷ್ಯ ಕುಲದ ಜನನದ ಲಾಭ ಎದುರೋಗೈತೆ ಅಂದ್ರೆ ದೊಡ್ಡ ಗಾಣಿ ಗಳಿಸೋದು, ಮಕ್ಕಳು ಮರಿ ಹಿಡಿದು ಇಂದ್ರಿಯಗಳ ಮಜಾ ಮಾಡೋದ್ರಾಗೈತೇನೆ. ಅದರೊಳಗೆ ಕಾಲ ಕಳೆದ್ರೆ ನೀ ಅದರ ಸಂಕಟ ಹೊಂದಬೇಕಾಗೈತಿ. ಈಗಿನ ಸ್ಥಿತಿ ಬರ್ತದೆ. ಅದಕ್ಕೆ ಎಚ್ಚರಾಗಿ, ಇನ್ನು ಮ್ಯಾಗರ ಎಚ್ಚರಾಗಿ ಮಹಾತ್ಮರು ಎಚ್ಚರಿಗೊಳಿಸ್ತಾರೆ. ಆ ಪ್ರಕಾರವಾಗಿ ನಡ್ಕೋ ಇದ್ದ ಅದ್ರ ಲಾಭ ತಗೋ. ಹಂಗ ಹೇಳೋದಾತಿ ಕೇಳೋದಾತಿ ಅದನ್ನ ಅನುಭವ ತಗೋದು ಯಾವಾಗಪ್ಪ? ನೀ ಯಾರಿದ್ದೇನೋ ಅಂತ ಅನುಭವ ನಮಗೆಲ್ಲ ಕೈ ಬಿಟ್ಟಾಗ ಬರ್ತೈತಿ. ತ್ಯಾಗದಿಂದಲೇ ಮಾತ್ರ ಅದು ಸಾಧ್ಯ ಐತಿ.
ತ್ಯಾಗಿಲ್ಲದ ಹೊರತು ನಿಮಗೆ ಇದು ಆನಂದದ ಅನುಭವ ಮಾಡ್ಕೊಳಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ದುಃಖರಹಿತ ಆಗ್ಲಿಕ್ಕೆ ಬರುವುದನ್ನ ಇಲ್ಲ. ಮನಸ್ಸಿನಾಗ ಹಿಡ್ಕೊಂಡು ಮನಸ್ಸಿನಾಗ ಕೈ ಬಿಡು ಅಂದ್ರೆ ಮನಸ್ಸಿಗೆ ಸಮಾಧಾನ ಇರ್ತದೆ. ಮನಸ್ಸಿಗೆ ಯಾಕೆ ಸಮಾಧಾನ ಇಲ್ಲ? ಇಲ್ಲದನ್ನ ಹಿಡ್ಕೊಂಡು ಕೂತೀವನ್ನೆಲ್ಲ. ಇವು ನಾನು ನನ್ನದು, ಇವು ಸುಖ ಕೊಡ್ತಾವಂತ. ಯಾರು ಹೇಳಿದ್ರೆ ನಿನಗೆ ಅವನ್ನ ಸುಖ ಕೊಡ್ತಾವಂತ? ಸ್ವತಃ ನೀವು ವಿಚಾರ ಮಾಡಿ ನೋಡ್ಕೋ. ಕೊಟ್ಟಿದ್ರೆ ಇಲ್ಲಿ ತನಕ ಯಾಕೆ ಸುಖ ಆಗಿಲ್ಲ ಹಂಗ? ಯಾರಿಗೂ ಸುಖ ಕೊಟ್ಟಿಲ್ಲ. ತಮ್ಮ ಅಂತೇಳಿ ಏನೈತೆ ಅವನ್ನ ಕೊಡ್ತಾವ ವಿಷಯ ವಸ್ತುಗಳು. ನಾವು ಸುಖ ಕೊಡ್ತಾವ ಅಂತ ನೀ ತಿಳ್ಕೊಂಡಿರಿ. ಸುಖ ಕೊಡುವ ವಸ್ತು ಯಾವೂ ಇಲ್ಲ ಜಗತ್ತು. ನಿನ್ನಿಂದಲೇ ನಿನಗೆ ಹಿತ ಸುಖ ಹೊರತು ಅನ್ಯ ವಸ್ತುಗಳಿಂದ ಇಲ್ಲ ಅನ್ನೋದನ್ನ ನೀ ಅನುಭವದಿಂದ ನೋಡ್ಕೋ. ಸುಳ್ಳ ವ್ಯರ್ಥ ಕಾಲ ಕಳೆಯಕ್ಕೆ ಹೋಗಬೇಡ. ಎಷ್ಟು ದಿನ ಆದದ್ದ ಇವತ್ತಿನ ಮ್ಯಾಗರ ಎತ್ತರ ಆಗಿ ಮಹಾತ್ಮರು ಹೇಳಿದ ಮಾತಿನ ಕಡೆ ಗಮನ ಕೊಡು. ಅವು ಮಾತಿನ ಮ್ಯಾಗ ನಂಬಿಕೆ ಇಟ್ಟು ದೊಡ್ಡ ಲಾಭವನ್ನು ಹೊಂದಿ. ನಂಬಲಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ಮುಂದೆ. ಏನ್ ಹಿಂದಕ್ಕೆ ಯಾವ ಋಷಿ ಆಸನದೊಳಗೆ ಗಣಪತಿ ಇಟ್ಟಿದ್ರು? ಯಾರು ವಿಘ್ನ ಹೋಗ್ಯಾವು? ವರ್ಷ ಗಣಪತಿ ಇಡ್ತಿರಲ್ಲ. ಏನಾಗೈತಿ ನೋಡ್ಕೋರಿ. ಅದರಿಂದ ಅಜ್ಞಾನ ಏನಾರು ಹೋಗೈತಿನ? ಯಾರ ವಿಘ್ನ ದೂರ ಆಗ್ಯಾವ ನಿನಗೆ? ಅಂತ ಮಗ ಹುಟ್ಟಿದ್ರೆ ಯಾರ ಇಟ್ಕೋತೀರ ಒಂದಾರ? ಯಾರ? ಯಾಕ್ರಿ? ಯಪ್ಪ ಮೊದಲು ಹೋಗಿ ಬ್ಯಾಡದನಂತೆ. ಇಂಥ ಆಣಿ ಸೊಂಡಿ ಅಂತ ಮಗ ಹುಟ್ಟತೆ ಅಂದ್ರೆ ನಮ್ಮ ಮನ್ಯಾಗ ಗಣಪತಿ ಹುಟ್ಟ್ಯಾನ ಬರ್ರಿ ಬಾ ಅಂತ ನೋಡಾಕ ಅಸಹ್ಯ ಆಕೈತಿ. ಹೋದಿಲ್ಲ? ಅಸಂಬದ್ಧ ಇವನ್ನೆಲ್ಲ ಕಲ್ಪನಾ ಮಾಡಿ. ಯಾಕ್ರಿ? ಎಲ್ಲಾರ ಉಂಟ ಆಗ್ಬೋದನ ಹಂಗ? ಈ ಮನುಷ್ಯನ ದೇಹದ ಅದ ಕುಂಡ್ರಬಹುದನ್ರಿ? ಕತಿ ಕಟ್ಟಿಬಿಟ್ಟಾರ ಅವನ್ನೆಲ್ಲ. ಪರಮಾತ್ಮ ಶಿರಚ್ಛೇದ ಮಾಡಿದಂತ ಅಷ್ಟೊಂದು ಕಠೋರ ಇದ್ದ ಅವ. ಮಗನ ಕಡಿಯುವಷ್ಟು. ಯಾಕ್ರಿ? ಅವ ಮಗ ಅನ್ನೋದು ಖಬರ್ ಇಲ್ಲ ಅವಾಗ. ಆಕೇನೋ ಜಳಕ ಮಾಡಿದ್ಲಂತ ಮಣ್ಣು. ಎಷ್ಟು ದಿನ ಜಳಕ ಮಾಡೋದು ಬಿಟ್ಟಿದ್ದಾಳಕಿ ದೌಳಕಿ ಪಾರ್ವತಿ. ಕತಿ ಹೇಳ್ಯಾರ್ರಿ ಅವನ್ನೆಲ್ಲ. ಕತಿ ಅವನ್ ಬೆನ್ನ ಹತ್ತಿ ಜೀವನ ಒಂದನ್ನು ನೋಡಿ ಬಂದದನ್ನ ಮಾಡ್ತಾವ. ಏನ್ ಮಾಡೋದು ಹೇಳಿಕೆ? ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ಕೇಳುವುದಿಲ್ಲ ಅಂದ್ರೆ ಹೋಗ್ಕೊಂತ ಹೋಗ್ರಿ. ಯಾರೇನು ಅಂತವ್ರಿಗೆ ಹೇಳಾಕ ಹೋಗುದಿಲ್ರಿ. ಹೊಡಿಪ ಚಕಡಿ ಅನ್ನೋದು. ಹುಚ್ಚರು ಕೂಡ ಹುಚ್ಚರಂಗಿದ್ರೆ ಬರೋಬ್ಬರಿ. ಇಲ್ಲ ಅಂದ್ರೆ ಅವರು ಪೀಡಾ ಕೊಡ್ತಾರ. ಇಲ್ಲ ಏನು ಪಾಯಿ ಇಲ್ಲಿ ಗಣಪತಿ ಇಡ್ತೇವಂತ ಬಂದಿದ್ರ ಮಣ್ಣು ಹುಡುಗರು ಒಂದಷ್ಟು. ಯಾವ ನಿನಗೆ ಹೇಳ ದುಂಡ್ಯಪ್ಪನ ಮುಂದೆ ಹೇಳ್ತಿ ಹಿಂಗಡಾತಾರಿ ಆಶ್ರಮ ಹೊರಗಿಡ್ತಾರ ಅಂದ್ರೆ ಯಾವ ಇಲ್ಲಿ ಶನಿದಾಗ ಬರ್ಬೇಡ್ರಿ ಹೋಗಿ ನೀವು. ಏನ್ ನೋಡ್ಯಾರ ಒಂದು ತಗೊಂಡು ಗಣಪತಿ ಇಟ್ಟ. ಹಿಂದೊಬ್ಬ ಕಾಳವ ಬಂದಿದ್ಲ, ಕಂಬಾರ ಕಾಳವ. ಆ ಗಣಪತಿ ಮಾಡ್ತಿದ್ಲಲ್ಲ ಗೌಡ್ರ, ಇವನು ಗಣಪತಿ ಆಶ್ರಮದಾಗ ಇಡ್ತೇನ್ರಿ ಅಂತ ಬಂದಿದ್ಲು. ತಗೊಂಡು ಹೋಗಿಲ್ಲಿಂದ ಮೊದಲ. ಏನ್ ಮಾಡೋದು ತಗೊಂಡ ಅಂಥವೆಲ್ಲ ಹೊರಗೆ ದೇವತೆಗಳದಾವು ಎಲ್ಲ ನಿನ್ನ ಕಲ್ಪನಾ ಅವಲ್ಲ. ಎಷ್ಟು ಹೆದ್ರಿ ಅಲ್ಲ ಬೆದರ್ ಬಡಕ್ ದನ ಇದ್ದಂಗ ಅದ ನೋಡಕ್ಕಿದ್ರ. ಅಧ್ಯಾತ್ಮ ವಿಚಾರಕ್ಕೆ ಬಂದಾಗ ಎಲ್ಲ ಭಯಭೀತಿಯಿಂದ ನೀವು ಬಿಡುಗಡೆ ಆಕೈತಿ. ನಂಬಿದನ್ನ ಯಾರು ಶ್ರದ್ಧೆಯಿಂದ ಮಹಾತ್ಮರು ಹೇಳಿದ ಮಾತಿನ ಕಡೆ ಎಲ್ಲ ಕೊಡ್ತಾರೆ ಅವ್ರಿಗೆ ಎಲ್ಲಾ ತರದ ಭಯಭೀತಿ ನಂಬಿಗಿಲ್ಲ. ನಮ್ಗೆ ಅವನ ನಂಬ್ತೇವ್ ನಾವು. ಅಂಥವ್ರನ್ನ ಆ ಕರ್ಮಕಾಂಡದ ಬೋಧ ಅದ ಶೆಳವಿಗೆ ಹೋಗ್ಯವ ನಾವು ಹೆಚ್ಚಾಗಿ. ಅಲ್ಲಿ ದೇವರ ಇಟ್ನೆ, ಇಲ್ಲಿ ದೇವರ ಇಟ್ನೆ, ಆ ಗುಡಿ ಆಗದೆ, ಇಲ್ಲಿ ಎಲ್ಲಿ ಏನೂ ಇಲ್ಲ. ನಿನಗಿಂತ ಶ್ರೇಷ್ಠವಾದಂಥ ಜಗತ್ತಿನಾಗ ವಸ್ತು ಯಾವುದೂ ಇಲ್ಲ. ಅದ ಆಗಲೇ ಬೈತ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟ ರಸಲಿ ಏನುಂಟು ಕಾಣಿಸಲು ಬರಿದೆ. ಬೇಡ್ಕೊಳ್ಳೋದ್ರಿಂದ, ಪ್ರಾರ್ಥನಾ ಮಾಡೋದ್ರಿಂದ, ಕೇಳೋದ್ರಿಂದ ಯಾರು ಏನನ್ನು ಪಡೆದಿಲ್ಲ ಅಂತ ರಾಮತೀರ್ಥರು ಅವರು ಸ್ಪಷ್ಟ ಹೇಳ್ಯಾರ. ಎದಕ್ ಬಂತ್ರಿ ಒದರ್ಕೊಂಡ್ರ? ನಿಮ್ಗೆ ಯಾರು ಕೇಳೋರ? ನೀವು ಒದರ್ಕೊಂಡದ್ ಕೇಳಾಕ ಹೋಗಿ ಇಂದ್ರಿಯಗಳದಾವನ? ಈ ಗುಂಡಿ ಗುಂಡಾರ್ದನ್ ದೇವ್ರಿಗೆ ಅವೇನ್ರಿ? ಅವು ನಿನ್ನಿಂದ ತಿಳಿಸ್ಕೊಳ್ಳುವವು. ಅವೇನ್ ನಿನ್ ತಿಳಿದಿಲ್ಲ. ನಿನ್ನಿಂದ ಅವು ನೀವು ಅವನ್ ತಿಳಿತಿರೋ, ಅವು ನಿನ್ ತಿಳಿತಾವ. ನಾವು ಅವನ್ ತಿಳಿತೇವ. ನಿನ್ನ ಜಡವಸ್ತು ನಾವ ಮಾಡಿದವ್ರ ಅವನ್ನ. ನೀ ಮಾಡಿದ ದೇವ್ರು, ಹೆಣ್ಣು ದೇವ್ರು ಗಂಡ ದೇವ್ರು ನೀನ ಮಾಡ್ಕೊಂಡಿ. ದ್ಯಾಮವ ದುರ್ಗಾವ ಅಂತ ನೀನ ಮಾಡ್ಕೊಂಡ್ ಕೂತಿ ಕಲ್ಪಿಸ್ಕೊಂಡ ಅವನ್ನೆಲ್ಲ.
ಇಲ್ಲದನ್ನೆಲ್ಲ ಅವಕ್ಕೆ ನೀನ ಬಣ್ಣ ಕೊಟ್ರೆ ಅವಾಗ ಇನ್ನ ಹೆದರ್ತಿ. ಬಂದು ಹೇಳಿದ್ವಿ ನನಗೆ ಆಕಾರ ಇಂಥದೈತಿ ಅಂತ ಯಾವ್ದಾರ ದೇವ್ರ ಮನೆ ಮುಟ್ಟ ಬಂದು ಹೇಳಿತ್ತ ನಿನಗೆ? ನನಗೆ ಇಂಥದೈತಿ ಆಕಾರ ಅಂತ. ದೇವ್ರಂದ್ರೆ ಅದೊಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು ಕೂತೀನಿ. ದೇವ್ರಂದ್ರೆ ಅದು ವ್ಯಕ್ತಿ ಅಲ್ಲ, ಅವ್ಯಕ್ತವಾದಂತಹದ್ದು, ವ್ಯಾಪಕವಾದಂತಹ ಚೈತನ್ಯ ಸ್ವರೂಪ. ಅದನ್ನು ಗುರುತಿಸ್ಲಿಕ್ಕೆ ಬರುದಿಲ್ಲ. ಏನ್ ಜಡವಾದದ್ದು ಯಾವ್ದೈತಿ ಅದನ್ನು ಗುರುತಿಸ್ಬೋದು. ಅಜಡವಾದಂತಹ ಇರುವಿನ ಸ್ಥಿತಿ ಅದು, ಅದನ್ನ ಗುರುತಿಸ್ಲಿಕ್ಕೆ ಬಾರದು. ನೀನ ಅದ ನಿನಗೆ ಗೊತ್ತಿಲ್ಲ. ನಿಂದ ಯಾರ ನೀ ಯಾರ ನಿನಗೆ ಗೊತ್ತಿಲ್ಲ. ಈ ನಡಬರ್ಕ್ ತೋರಿದ್ದು ಈ ದೇಹಾದಿಗಳು ನಡಬರ್ಕ್ ಹೋದದ್ ನಡಬರ್ಕ ಹೋಗುದ್ ನಾನು ಅಂತ ತಿಳ್ಕೊಂಡ್ಕೊಂತೀನಿ. ಅದನ್ನ ಶಾಣೆನೋ ಏನು ದಡ್ಡ ನಿಂದ ನಿನಗೆ ಗೊತ್ತಿಲ್ಲ ಅಲ್ವ. ಅಲ್ಲದನ್ನು ಹಿಡ್ಕೊಂಡು ತಿರ್ಗಾಕತಿ. ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡ ಬಿಡದ. ಸುಖ ಶಾಂತಿ ಹೊಂದಬೇಕನ್ನೋರೆಲ್ಲ ಈ ದೇಹದ ತಾದಾತ್ಮ್ಯ ಭಾವವನ್ನು ಕಳ್ಕೋಬೇಕು. ಶರೀರ ಸಂಬಂಧ ತಪ್ಪಿದಾಗ ನಮಗೆ ಆರಾಮ. ಶರೀರ ಭಾವ ಬಂದ್ರೆ ದುಃಖ ಶುರುವಾಯ್ತು. ಎಂದೆಂದು ಈ ದೇಹ ಭಾವ ಬರ್ದಂಗೆ ಮಾಡ್ಕೋಬೇಕು. ಅಂದ್ರೆ ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋ. ಒಮ್ಮೆ ಅದ ಜ್ಞಾನ ಆತಂದ್ರೆ ಅಜ್ಞಾನ ನಿನಗೆ ಅದು ಅಜ್ಞಾನ ಸಾಯುವುದಿಲ್ಲ. ಅದು ಅಜ್ಞಾನ ಸತ್ಯ ಅಂದ್ರೆ ಹುಟ್ಟುವುದಿಲ್ಲ ಅಂತ. ಅದರಿಂದ ಮಹಾತ್ಮರ ದರ್ಶನದಿಂದ ಅವರ ಸಂಘದಿಂದ ನಿನ್ನಲ್ಲಿ ಅಜ್ಞಾನ ಇಲ್ಲದಂಗೆ ಆಕೈತಿ, ಜ್ಞಾನ ಜಾಗೃತ ಆಕೈತಿ. ಅದನ್ನು ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರು ನಾವು ಮಾಡುವಂಥ ಕೆಲಸ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಅದನ್ನು ಬಿಟ್ಟುಬಿಟ್ಟು ನೀ ಅಜ್ಞಾನದೊಳಗೆ ಯಾವ ಕಾರ್ಯ ಮಾಡಿದ್ರು ನೀವು ದುಃಖದಿಂದ ನೀನು ಬಿಡುಗಡೆ ಆಗುದಿಲ್ಲ. ಮತ್ತಷ್ಟು ಸಂಕಟನ ನಿನಗೆ. ಇಷ್ಟೆಲ್ಲ ಜಗತ್ತಿನೊಳಗೆ ಬಾಳೆ ಮಾಡ್ತಿರಲ್ಲ, ಸುಖ ಹೊಂದ್ಬೇಕಂತ. ಯಾರು ಸುಖ ಹೊಂದಿರಿ ಹೇಳ್ರಿ? ಸುಖಿಗಳಾದವರೆಲ್ಲ ಬಾಳೆದ ಬೆನ್ನು ಹತ್ತಿದ್ರು. ನಾವು ಅದರಿಂದ ಹಿಂದೆ ಸರ್ಕೊಂಡ್ರಿಲ್ಲ. ಎಷ್ಟೆಷ್ಟು ನೀ ಬಾಳೆದಾಗ ಮುಂದುವರಿತಿ ಅಷ್ಟೆಷ್ಟು ದುಃಖದ ನೋಡಿ. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ಕೋತಿ ಅಷ್ಟೆಷ್ಟು ನಿನಗೆ ಆರಾಮದ. ನಾವು ಅದು ಅನುಕೂಲ ಆಗಲಿ ಅಂತ ಅನುಕೂಲ ಪ್ರತಿಕೂಲ ಇದ್ದದ್ದ ಬಾಳೆ ಅಂತಾರ. ಬರೀ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರ. ವಿಘ್ನಗಳು ಬರತ್ತಾವ ನಮ್ಮ ಜೀವನದೊಳಗೆ, ಎಲ್ಲರಿಗೆ ಬರುವ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಮ್ಗೆ ಅನುಕೂಲ ಪ್ರತಿಕೂಲಗಳು ಆಕ್ಕವ. ಹೌದಿಲ್ಲ? ಬಾಳೆದಾಗ ಅನುಕೂಲ ಪ್ರತಿಕೂಲ ಎರಡೂ ಅದಾವ. ಏನೋ ಅನುಕೂಲ ಒಂದೇ ಐತವ. ಅನುಕೂಲ ಒಂದೇ ಇದ್ದದಕ್ಕೆ ಬಾಳೆ ಅಂತಾರೆ. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೆ. ಅದ್ರ ಸುಖ ದುಃಖಗಳು ಇರುವ ನಾವು ಬಾಳೆದಾಗ. ಅದ್ರ ಬೆನ್ನು ಹತ್ತಿದ ಅದೇ ನಿವ್ವಳ ಸುಖ ಹೊಂದಬೇಕನ್ನುವಂಗದ. ಅದನ್ನು ಕೈ ಬಿಡು. ನಿತ್ಯ ಸುಖಿ ಆಗ್ಬೇಕನ್ನುವಂಗಿದ್ರೆ ಬಾಳೆದ ಬೆನ್ನು ಹತ್ತದ ಕೈ ಬಿಡೋದು. ಸುಖಿಗಳಾದವರೆಲ್ಲ ಅದರ ಸಂಬಂಧ ತಪ್ಪಿಸ್ಕೊಂಡ್ರು. ಅದ್ರ ಬೆನ್ನು ಹತ್ತಿದೆ ಅಂದ್ರೆ ದುಃಖ ನಿನ್ನ ಬಿಡುದನ ಇಲ್ಲ. ಎಲ್ಲಿಯೋ ಒಬ್ಬ ವಿವೇಕವಂತರಿಗೆ ವಿಚಾರವಂತರಿಗೆ ಹೊಳೆದ್ರೆ ಹೊಳಿಬೇಕು. ಇದರಿಂದ ಸರ್ಕೊಂಡು ನಾವು ಅಲಿಪ್ತ ಆಗಿದ್ದು ಇದರ ಅಭ್ಯಾಸ ಆಗಿ ತೊಡಗಬೇಕಂತ ಹೊಳಿದು ಭಾಳ ಕಠಿಣ ಅದೈತಿ. ಋಷಿಮುನಿಗಳಂದ್ರೆ ಯಾರಿಗಂತ ತಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರು. ಮುಗುಲ ಮೇಲಿನ ಸುದ್ದಿ ತೊಗಲು ಮಾನವ ಏನು ಬಲ್ಲ ಅಂತಾರೆ ಕೆಲವರು ಮೂರ್ಖರು. ಆದ್ರೆ ಆನಂದವನ್ನು ತೊಗಲು ಮಾನವ ಬೇಡ್ತಾನೋ ಏನು ಕಲ್ಲು ಕಟ್ಟಿಗೆ ಬೇಡ್ತಾವ? ಆನಂದದ ಗೊತ್ತಿಲ್ಲ ಅಂತೀಯ. ಆನಂದ ಗೊತ್ತಿದ್ದಾಗ ಅದನ್ನು ಬೇಡ. ದೇವರಂದ್ರೆ ಸುಖರೂಪ ಆದಂತ ಇರು. ಅದು ಗೊತ್ತೈತಿಲ್ಲ ನೀನು. ಗೊತ್ತಿಲ್ಲ ಇಲ್ಲಿ ಬೇಡಪ್ಪ ನೋಡು. ನಂಗೆ ಗೊತ್ತಿಲ್ಲ ಆನಂದ ಬೇಡ್ತಿ ಅಂದ್ಬೇಕು. ಅದು ನಿನ್ಗೆ ಗೊತ್ತಾಗೈತಿ. ಪ್ರತಿಯೊಬ್ಬ ಜೀವಿಗೆ ಅದು ಗೊತ್ತೈತಿ. ಎಲ್ಲಿ ಗೊತ್ತಾಗೈತಿ ಅನ್ನೋದನ್ನ ಮರ್ತೇವೆ ನಾವು. ಅದನ್ನು ನಾವು ಅರಿಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಿಜದ ಗುರುತನ್ನು ನಾವು ಹೊಂದಬೇಕಾಗಿದೆ. ನಾವು ಕಂಡದ್ರೆ ಬೆನ್ನು ಹತ್ತಿ ಅಡ್ಯಾಡಕ್ಕೆ ಬರ್ತೀವಿ ನಾವು. ಅದಲ್ಲ, ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡು ವ್ಯವಹಾರ ಮಾಡಕ್ಕೆ ನಡಬರ್ಕ ಬಂದದ್ದು ಇದೆಲ್ಲ ದೇಹನ ನಡಬರ್ಕ ಹೋಗೋದು. ಇದು ಅವಧಿ ಮುಗಿತ ಒಂದು ಕ್ಷಣ ಕೂಡ ಇಲ್ಲೋದ್ರ ಹೋಗುದು. ಆದ್ರೆ ನೀನೇ ಹೋಗುದಿಲ್ಲ. ನಾವು ಹೋಗಾವಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಬೇಕು. ಯಾವಾಗಲೂ ಇದು ವಸ್ತು, ನೀವು ಕೆಡಲಾರದಂಥ ವಸ್ತು ಅದಿ ನೀನು.
ಏನು ಉಳ್ಕಿದ ಎಲ್ಲ ಕೆಟ್ಟು ಹೋಗುವ ನಾವು ವಿನಾಶ ಆಗಿ ನಾಶ ಇಲ್ದಂಗೆ ಆಗ್ಬೇಕು. ತೂರ ಎಡೆಗೆ ಹೋಗ್ಬಿಡ್ತಾವ. ಇದು ತೋರದೆ ಅಡಗದೆ ವಿಕಾರ ಆಗದೆ ನಾಶ ಆಗದೆ ಇದ್ದಕ್ಕಿದ್ದಂಗೆ ಐತಿ ನಿನ್ನ ಸ್ವರೂಪ. ಅದ್ರ ಕಡೆ ಎಲ್ಲ ಕೂಡ ನಾವು ಸುಖ ಹೊಂದ್ಬೇಕನ್ನೋರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ಸುಖ ಹೊಂದೋದು ನೋಡ್ರಿ. ಇದ್ರ ಸಂಬಂಧ ಇಟ್ಕೊಂಡೆ ನಾ ಸುಖ ಹೊಂದೇನ ಅವ್ರು ಮೂರ್ಖರು ಅಂತ. ಯಾರು ಸುಖ ಹೊಂದ್ಯಾರ ಹೇಳಿ? ಶರೀರ ಸಂಬಂಧ ಇಟ್ಕೊಂಡು ಸುಖ ಹೊಂದಿದವ್ರು ಯಾರು? ಕೈಯಾಗ ಬೆಂಕಿ ಇಟ್ಕೊಂಡು ತನಗಿರ್ಬೇಕಂದ್ರೆ ಸಾಧ್ಯ ಆಗ್ಬೋದು, ಆಕೈತೇನು? ಹಂಗೆ ಮನಸ್ಸಿನಾಗಿ ಶರೀರ ತಾದಾತ್ಮ್ಯ ಭಾವ ಇಟ್ಕೊಂಡು ನಾನು ಆರಾಮಿರ್ತೇನೆ ಅಂದ್ರೆ ಎಂದೂ ಸಾಧ್ಯ. ದೇಹ ನಾನೆಂಬುದನ್ನು ಅಳಿ ಮರಿ ಅದನ್ನ ಅದು ಇಲ್ಲೂ ಏರಾಕ್ ಬರ್ತೈತಿ ನನಗೆ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಎಷ್ಟು ಆರಾಮದಿ ನೋಡಿ. ಎಚ್ಚರಿಕೆ ಒಳಗಿದ್ದಾಗ ಇದರ ಸಂಬಂಧ ತಪ್ಪಿಸ್ಬೇಕೈತೆ. ನಾನಲ್ಲ ಅಂತ ತಿಳಿದು ಆನಂದದ ನೆನಗುಣ್ಯಾಗ ಉಳಿಯಾಕ ಕಲಿಬೇಕು. ನೀನಾಗಿದ್ದಾಗ ಆರಾಮಿರ್ತಿ. ಶರೀರ ಭಾವ ಹಿಡ್ಕೊಂಡ್ರೆ ಆರಾಮ ಇರಕ್ಕಾಗೋದು. ಎಲ್ಲಿ ವಿಶ್ರಾಂತಿ ಹೊಂತಿದ್ದೀನ? ನಿನ್ನೊಳಗೆ ಹೊಂತಿಲ್ಲ. ಎದನ್ನು ಅವಲಂಬನ ಮಾಡೋದಿಲ್ಲ. ಪ್ರತಿಯೊಬ್ಬರು ತಮ್ಮೊಳಗೆ ತಾವು ವಿಶ್ರಾಂತಿ ಅನ್ನುವಂಥ. ನಾವು ಗೊತ್ತಾಗ್ಲಿಕ್ಕೆ ಹೊರಗೆ ಅದರಾಗೈತಿ ಇದ್ರಾಗೈತಿ ಅಂತ ತಿರುಗ್ತಿ ಹಂಗೈತಿ ಅದೇ ಜನ್ಮ ಜನ್ಮ ಅಂತ ತಿರುಗಾಕೈತಿ. ಎಷ್ಟೋ ದಿನಗಳು ಹೋದವು, ವರ್ಷಗಳು ಹೋದವು. ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಅವನು ಗಟ್ಟಿ ಮಾಡ್ಕೊಂಡು ಕುಂತಲ್ಲ. ವಿಚಾರ ಐತಿ, ಬುದ್ಧಿ ಐತಿ, ಅದರಿಂದ ವಿಚಾರ ಮಾಡ್ಬೇಕು. ವಿಚಾರ ಮಾಡೋ ಸಾಮರ್ಥ್ಯ ನಮಗೆ ಕುಂಠಿತ ಆದಂಗಾಗೈತಿ. ಯಾಕೆ ಹಂಗಾಗೈತಿ ಅಂದ್ರೆ ಜಡಬುದ್ಧಿ ಜಡಸಂಗ ಮಾಡಿ ಸಂಘ ದೋಷ ಆಗೈತಿ ನಮ್ಗೆ. ಅದಕ್ಕೆ ಅಂತ ಉತ್ತಮರ ಸಂಘ ಮಾಡು. ಮಹಾತ್ಮರ ಸಂಘ ಮಾಡಿದ ಅಂದ್ರೆ ನಿನಗೂ ಅಂತ ವಿಚಾರಗಳು ನಿನ್ನಲ್ಲಿ ಜಾಗೃತ ಆಗ್ತಾವ. ಅದಕ್ಕೆ ಮೊದಲಿದ್ದ ಕೆಲಸ ಮಾಡ್ಕೊಂಡು ತಡ ಮಾಡಕ್ ಹೋಗೋಣ. ಮುಂದಿನ ಕ್ಷಣ ನಿನ್ನದಲ್ಲ. ಏನು ಬ್ರಹ್ಮಸೂತ್ರ ಬರೀಲಿಕ್ಕೆ ಬರ್ತದನ? ಬರೆಯಕ್ಕೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ. ಶಬ್ದ ಒತ್ತಿ ಶಬ್ದ ಬರಿತೀಯ. ಬ್ರಹ್ಮನೇನಾರು ಬರಿತೇನೆ? ನೀ ಯಾರು ಹೆಂಗಿದ್ದಿ ಅನ್ನೋದನ್ನು ನೋಡ್ಕೊಳ್ಳೋದು ಬಿಟ್ಟು ಸತ್ತವ್ರ ಸುದ್ದಿ ತಗೊಂಡು ಕೇಳಕ್ಕೆ ಹೋಗ್ತಾನೆ. ಸತ್ತವ್ರ ಪುರಾಣ ತಗೊಂಡು ಏನು ಮಾಡವ? ನಿನ್ನ ಪುರಾಣ ನೋಡ್ಕೋ. ಯಾಕ್ರಿ ಪುರಾಣ ಹಚ್ತಾರ? ಪುರಾಣ ಹಚ್ಕಾರ ಜನರನ್ನೆಲ್ಲ ಯಾಕ್ರಿ ಮಜಾ ಮಾಡ್ಕೊತ ಹೋಗ್ಬಿಡೋದು. ಹುಟ್ಟಿದಾಗಿನಿಂದ ಎಲ್ಲ ಮತ್ತು ಹೆಂಗೆ ಇದಕ್ಕೆ ಅವನ್ನೆಲ್ಲ ಮಾಡೋದು ಅಂತ ಕರ್ಮ ಅದಲ್ಲ. ಶ್ರೀಮಂತ ಕಾರ್ಯ ಮಾಡಿ ಗೋಪ್ಸ ಮಾಡಿ ಹಡದಿಂದ ಮತ್ತೆ ಅದಕ್ಕೆಲ್ಲ ಮತ್ತೆ ಚಡ್ಡಿ ಹೊಲಿಸೋದು ಅದಲ್ಲ, ಇವನ್ನೆಲ್ಲ ಮಾಡ್ತಾರೆ. ಪುರಾಣ ಹೆಚ್ಚಿಗಾರ ಜನರನ್ನೆಲ್ಲ ಗದ್ಲ ಹಚ್ಚಿ ಅವಕ್ಕೆಲ್ಲ ತೊಟ್ಲ ತೂಗೋದು ಚಲುವಾಯ್ತು. ಮತ್ತು ಅದು ದೊಡ್ಡದಾಯ್ತು ಅಂದ್ರೆ ಮತ್ತೆ ಅದಕ್ಕೆ ಹೆಸರು ಇಡೋದು ಅದೊಂದು ಕಾರ್ಯಕ್ರಮನ, ಅದೊಂದು ವಿಶೇಷನ. ಯಾಕ್ರಿ ಇಂಥವೆಲ್ಲ ಮಾಡಿಕಾರ ಪುರಾಣ ಹಚ್ಚಿ ಸುಲಿಗೆ ಮಾಡ್ಕೊಂತ ಅಡ್ಡಾಡೋದು. ಅದನ್ನು ತೊಗೊಂಡು ಏನು ಮಾಡವ? ನಮ್ಮ ಊರಿಗೆ ಬಂದಾಗ ಮೊದ್ಲಿಕ್ಕೆ ನಿನ್ನ ಪುರಾಣ ತೆಗಿಯ, ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ? ನಿನ್ನ ಪುರಾಣ ಇಲ್ಲಿ ಗೊತ್ತಾಗಿಲ್ಲ ಒಮ್ಮಿಗೆ. ಏನು ಕಾಲ ಎತ್ತಿಲ್ಲ ಯಾರಿಗೆ. ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ್ತೀನಿ? ನೀನು ಪುರಾಣ ತೆಗಿಯ. ಶಿವಾನಂದರ ಪುರಾಣ. ನೀ ಯಾರು ಮೊದಲು ನೋಡ್ಕೋ. ನಿನಗೆ ಗೊತ್ತಾರ ಶಿವಾನಂದ ಯಾರನ್ನೂ ನಿನಗೆ ಗೊತ್ತು. ನಿನಗೆ ಗೊತ್ತಿಲ್ಲ, ಶಿವಾನಂದ ನಿನಗೆ ಗೊತ್ತಾಗತ್ತೆ ನಿನಗೆ. ಅದಕ್ಕೆ ತನ್ನ ಮೊದಲು ಅರಿಬೋದು. ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮೊದಲು ಮಾಡ್ಕೋಬೇಕು. ಅಂದ್ರೆ ಎಲ್ಲ ಜ್ಞಾನ ಆದಂಗೆ ಆಕೈತಿ. ನಿನ್ನನ್ನು ನೀ ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂಗೆ ಆಕೈತಿ. ನಿನ್ನೊಡೆಯುವುದು ಸತ್ಯ ಪದವು, ನಿತ್ಯ ಪದವು, ಆನಂದ ಪದವು. ಅದನ್ನು ಅನುಭವದಿಂದ ನೋಡಲೇ ಜೀವನಿ, ನೀನೇ ಮುಕ್ತನು. ಇಂದ್ರಿಯಗಳಿಂದ ನೋಡಂದಿಲ್ಲ ಅವರು, ಅನುಭವದಿಂದ ನೋಡಂದ. ನಿದ್ರೆಯೊಳಗೆ ಆರಾಮಿದ್ನಿ ಅಂತ ಹೇಳ್ತೀಯಲ್ಲ, ಯಾವ ಇಂದ್ರಿಯಗಳ ಮುಖಾಂತರ ನೋಡಿದಿಲ್ಲ? ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಅನುಭವನ ಕಾರಣ.
ಎಲ್ಲ ಇದನ್ನ ಆನಂದದ ಅನುಭವ ಮಾಡುವಂತಹದ್ದು ಅನುಭವಕ್ಕೆ ಬರ್ತದೆ ಹೊರತು ಯಾವ ಇಂದ್ರಿಯಗಳಿಗೆ ಅದು ಗೋಚರವಿಲ್ಲ. ಆನಂದ ವಾಂಗ್ ಮನಸ್ಸಿಗೆ ಗೋಚರವಾದ, ಮನಸ್ಸಿಗೂ ಇಲ್ಲ ಇಂದ್ರಿಯಗಳಿಗೂ ಗೋಚರ ಬಂದು ಅದನ್ನು ನಿನಗೆ ಮಾತ್ರ ನಿನ್ನ ಇದ್ದ ಇರುವಿಕೆಗೆ ಮಾತ್ರ ಅದು ಅನುಭವ. ಇರುವಿಕೆ ಕಡೆಲ್ಲ ಕೊಟ್ಟಾಗ ಅದ ನಿನಗೆ ನೀನ ಅದ ಅದೇನು ಹೊಳಿತೈತಿ. ಒಂದು ಅಣುವಿನಿಂದ ಮಹಾತ್ಮ ನಮಗೆ ಎಚ್ಚರಿಕೆ ಕೊಡುವಂತ ಬಂದಾಗ ಹೊರಗಿಂದ ಎಲ್ಲ ಕೈ ಬಿಟ್ಕೊಂತ ಬಂದಾಗ ಬಿಡ್ಲಿಕ್ಕೆ ಬಾರದಂತ ವಸ್ತು ಯಾವುದೈತಿ ಅದ ನೀನಾಗಿ ಒಂದು ಅಣುವಿನಿಂದ ತಿಳಿಸ್ಕೊಡ್ತಾರ. ಅದನ್ನ ಹೇಳಿದ್ದನ್ನು ನೆನಪಿಟ್ಕೊಂಡು ಇರಕ್ಕೆ ಕಲಿಬೇಕಲ್ಲ. ಇದ್ರೆ ಲಾಭ ನಿನಗೆ ನೆನಪು ಮಾಡ್ಕೊಂಡು ಉಳಿದು, ಇಲ್ಲ ಅಂದ್ರೆ ಅಜ್ಞಾನದೊಳಗೆ ಬಿದ್ದು ಹೊಳ್ಳೆ ಬರ್ತದೆ. ಏನ್ ಅದಕ್ಕೆ ಮೊದಲ ನಿಂದ ನೀನು ತಿಳ್ಕೊ, ಉಳಿಕಿದ್ದೇನು ಅವಶ್ಯಕ ಇಲ್ಲ. ನೀನು ತಿಳಿದ್ಬೇಕಾಗಿ ತನ್ನ ನಿಜಾನುಸರಣದಿ ಮುನ್ನಿಪುದು ವೇದ ದೈವ ಗುರು. ಅದನ್ನಿಂದ ನಿಜವನ್ನ ಅನುಸರಿಸಿ ತಿಳ್ಕೋರು, ಅಂದಾಗ ಜನ್ಮ ಸಾರ್ಥಕ. ಅದನ್ನು ಬಿಟ್ಟುಕೊಟ್ಟ ಕಾರ್ಯ ನೀವು ಹೊರಗೆ ಏನಾದ್ರು ಮಾಡ್ಕೊತ ಕೂತ್ರೆ ತತ್ವದ ಇರುವು ಅದು ಬಹಳ ಗೂಢದ, ತ್ರಿಕಾಲ ಬಾಧಿತವಾದಂಥದ್ದು. ಅದನ್ನು ಎಲ್ಲಿ ಹೊಂದಲಿಕ್ಕೆ ಬರ್ತದೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದಲ್ಲಿ ಹೊಂದಲಿಕ್ಕೆ ಬರ್ತದೆ. ಅಂತಃಕರಣ ಪರಿಪಕ್ವವಾಗದ ಹೊರತು ನಮ್ಗೆ ಅದು ಅನುಭವಕ್ಕೆ ಬರುವುದಿಲ್ಲ. ನಮ್ಗೆ ಯಾಕೆ ಇಷ್ಟೆಲ್ಲ ಹೇಳೋದು ಕೇಳಿದ್ರು ಅನುಭವಕ್ಕೆ ಬರುವಲ್ದಂದ್ರೆ ಅಂತಃಕರಣ ಮಲಿನದ. ಅದಕ್ಕೆ ಅಂತಃಕರಣದ ಮಾಲಿನ್ಯ ಕಳ್ಕೊಂಡಂತ ಪರಿಶುದ್ಧವಾದಂತ ಮನಸ್ಸು ಯಾವ್ದಿರ್ತೈತಿ ಅವ್ರಿಗೆ ಅನುಭವ ಬರ್ತದೆ. ಅಂದಿಂದ ನಾವು ಈ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಅದು ಯಾಕೆ ಹೊಲಸಾಗೈತೆ ಅಂದ್ರೆ ಬಯಕೆಗಳಿಂದ, ಕಾಮನೆಗಳಿಂದ ಅದು ಹೊಲಸಾಗೈತೆ. ಈ ಜಗತ್ತಿನಾಗ ಏನಾರು ಸುಖ ಹೊಂದಬೇಕನ್ನೋ ವಾಸನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ನಿನ್ನ ಕಡೆ ಎಲ್ಲ ಕೂಡ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡು, ಅಂದಾಗಿದ್ರೆ ಅಭ್ಯಾಸ ಮಾಡಕ್ ಬರ್ತೈತಿ. ಸಿಕ್ಕಂಗೆ ಹರಿದಾಡಕ್ಕೆ ಚಾಲು ಮಾಡ್ತೈತೆ. ಅದು ಮನಸ್ಸಿಗೆ ಬಂದದ್ದು ಇಂದ್ರಿಯಗಳಿಗೆ ಗೋಚರ ಆದದ್ದು ವ್ಯವಹಾರದಾಗ ಅದ್ರಾಗ ಮುಣಿಗ್ಬಿಟ್ಟೈತಿ. ಮುಂಜಾನೆ ಸಂಜೆ ಬರೀ ಅದ ಸುದ್ದಿ, ಅದನ್ನ ಕೇಳೋದು, ಅದನ್ನ ನೋಡೋದು, ಅದನ್ನ ಮೋಶ ನೋಡೋದು, ಬರೀ ಅದ ಕೆಲಸ. ಹಳ್ಳಿ ಏನು ಇಲ್ಲ, ಹೊಸಾದ ಏನೈತಿ ಮಾಡಿದ್ದೋ ಮಾಡೋ ಕಿಸವಾಯ ದಾಸ. ಎಷ್ಟು ಜನ್ಮ ಆತ್ರಿ ಇದನ್ನ ಮಾಡ್ಕೊತಾನೆ ತಿರ್ಗಾಕೈತಿ. ಆನಂದದ ಶಬ್ದ ಹೇಳ್ತಿರೋ ಏನ ಆನಂದ ಹೇಳ್ತಿರೋ ನೀವು? ಕಾಗಿ ಗುಬ್ಬಿ ಹೇಳ್ತಾವ ಶಬ್ದ. ಮೊದಲ ಆನಂದವನ್ನು ಅನುಭವದಿಂದ ಕಂಡುಕೊಂಡದ್ದು. ಈಗೂ ಅನುಭವದ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗಿದೆ. ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಅಳದಾಗ ನಮ್ಗೆ ಅನುಭವ. ಅದರ ಬಗ್ಗೆ ನಿರಂತರ ಅಭ್ಯಾಸ ನಾವು ಮಾಡ್ಬೇಕಾಗಿದೆ. ನಾನು ಯಾರಿದ್ದೇನೋ ತಿಳುವಳಿಕೆ ಆಗದ್ರಿಂದ ನಮಗೆ ದುಃಖ ಬದ್ದಂಗಾಗೈತಿ. ನಿಜವಾಗಿ ಅದರ ಜ್ಞಾನ ಆದ ಕೂಡಲೇ ದುಃಖನ ಇಲ್ಲ ಅನ್ನೋದು ನಮ್ಗೆ ಹೊಳಿದೈತಿ. ಮೊದಲು ಈ ದುಃಖದ ಇಂದ ಬಿಡುಗಡೆ ಆಗುವುದನ್ನು ಮೊದಲು ಕಲ್ಪನೆ. ಯಾಕೆ ನಮಗೆ ದುಃಖ ಆಗೈತೆ ಅಂದ್ರೆ ನಮ್ಮನ್ನು ನಾವು ಮರ್ತದಕ್ಕೆ. ನಾನು ಯಾರದೇನೋದು ಗೊತ್ತಿಲ್ಲದಕ್ಕೆ ನೀ ದುಃಖ ಪಡ್ಲಿಕ್ಕೆ. ನೀ ಯಾರದೇನೋ ಯಥಾರ್ಥ ಜ್ಞಾನ ನಿನಗಾತಂದ್ರೆ ದುಃಖ ಅನ್ನೋದ ನಿನಗೆ ಉಳಿದಿಲ್ಲ. ಹಠಯೋಗದೊಳಗೆ ವ್ಯಾಳೆ ಕಳೆಯುವ ಬದಲು ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಹೌದು, ಹಠಯೋಗದಿಂದ ವಾಸನ ನಾಶ ಆಗುವುದನ್ನಿಲ್ಲ. ವಾಸನಾದಿಗಳು ಮುಗುಣ್ಯಾನ ಗಾಳಿ ಒಳಗಿಲ್ಲ. ಅದು ಮೂಗು ತಡೆ ಹಿಡಿದು ಅದನ್ನ ನಾಶ ಮಾಡಕ್. ಎಲ್ಲಿದಾವು? ಮನಸ್ಸಿನೊಳಗದಾವು. ಯಾವ ಅಜ್ಞಾನದಿಂದ ಉಂಟಾಗ್ಯವು ಬೈಕೆಗಳು, ಕಾಮನೆಗಳು. ಅವನ್ನ ಜ್ಞಾನದಿಂದ ನಾಶ ಮಾಡ್ಕೋಬೇಕು. ನಿರಂತರ ಇದರ ಅಭ್ಯಾಸದಾಗ ತೊಡಗಿರಿ, ಏನಾರು ನಿನ್ನಲ್ಲಿ ಇದು ಉದಯ ಆಕೈತಿ ನೋಡಿ. ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಯಾವಾಗ ಇದರ ದೋಷ ದರ್ಶನ ಆಕೈತಿ. ದೋಷ ದರ್ಶನ ಎಲ್ಲಿ ತನಕ ಆಗುದಿಲ್ಲ ಅಲ್ಲಿ ತನಕ ದುಃಖ ನಿಂದ ಬಿಡುದಿಲ್ಲ. ಬೇಕಾದಂಗೆ ಹೇಳು, ಕೇಳು,
ಮತ್ತು ವಿಷಯದ ವ್ಯಾಮೋಹ ಮತ್ತು ಮನಸ್ಸು ಹೊಲಸಾತು. ಯಾವ್ದಾರ ಇಚ್ಛಾ ಮಾಡಿದ್ರೆ ಹೊಲಸಾತು ನನ್ನ ಮನಸ್ಸು. ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದು ಮನುಷ್ಯನ ಮಾಲಿನ್ಯ. ಇದನ್ನು ಕಳ್ಕೊಂಡಾಗ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತೆ ನೋಡ್ರಿ. ಇಲ್ಲಾಂದ್ರೆ ಮತ್ತೆ ಜನ್ಮ ಜನ್ಮಾಂತರ ದುಃಖ ಹೊಂದೋದು ತಪ್ಪುದಿಲ್ಲ. ನಾವು ಎಷ್ಟು ಜನ್ಮ ತಿರುಗಾಕತಿ ಹಂಗ, ಎಷ್ಟು ಶರೀರ ಹುಟ್ಟಿಟ್ಟು ಬಂದಿ, ಎಂತೆಂಥ ಶರೀರ ಧಾರಣ ಮಾಡಿ, ಎಷ್ಟು ಪ್ರಕಾರದ ಜನ್ಮಗಳನ್ನ ತಿರ್ಕೊಂತ ಬಂದೀನಿ. ಅದರಿಂದ ಏನ್ ಲಾಭ ಆಗೈತೆ ನೋಡ್ಕೊ. ಒಂದ್ ಸ್ವಲ್ಪರ ಲವಲೇಶರ ಕಡಿಮೆ ಆಗೈತೆ ನಿನಗೆ ಅದರಿಂದ? ಏನ್ ಮಾಡಿದಂಗಾಯ್ತು ನೀನು? ಎಷ್ಟೋ ಜನ್ಮಗಳು ಹಿಂಗ ಹೋಗ್ಯಾವ. ಹೇಳುಲೆ ಈ ವಿಚಾರ, ಹೇಳುಲೆ ಕೇಳುಲೆ, ಇದನ್ನ ಹೊರಗಿನ ವ್ಯವಹಾರದಾಗ ತೊಡಗಿದ್ರೆ ಹಿಂಗ ಸಹಜವಾದಾಗ ಸಿಕ್ಕೋಕ. ಇವನ್ ಮೇಲೆ 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 ಈ ವಿಚಾರಗಳನ್ನ ನಾವು ಹೇಳ್ಕೊಂತ ಆದಾಗ ಅದ್ರ ಮ್ಯಾಗ ನಮ್ಮಲ್ಲಿ ಅನಾಸಕ್ತಿ ಉಂಟತಿ, ದೋಷ ದರ್ಶನ ಆಗ್ತೈತಿ. ಅವಾಗ ನಮ್ಮಲ್ಲಿ ವೈರಾಗ್ಯ ಎಚ್ಚರಿಕೆ ಬರ್ತೈತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ ಬರ್ತೈತಿ. ನಿಜ ವೈರಾಗ್ಯದ ಬಲವಿಡಿಯದೆ ಅಂತ. ನಿಜವಾಗಿ ವೈರಾಗ್ಯ ನಮಗೆ ಬರಬೇಕಾಗಿದೆ. ಸಿಗ್ಲಿಕ್ಕದು ಅಲ್ಲ, ಯಾವಾಗಲೂ ವಿಚಾರದಿಂದ ಅದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಕೆಲಸ ನಾವು ಮಾಡ್ಬೇಕಾಗಿದೆ. ಇಂಥ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಂತೆಂಥ ಕರ್ಬರ ಮಾಡಾಕತ್ತೀರಿ ನೋಡ್ಕೊಡ್ರಿ. ಮನುಷ್ಯನ ಜನ್ಮವನ್ನು ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿನಿ ಅಂತ. ಇದು ಲಾಭ ಮಾಡ್ಕೋಬೇಕಿಲ್ಲ. ಮನುಜ ಕುಲದ ಜನದ ಲಾಭ ಎದ್ರೊಳಗೈತೆ? ತನ್ನನ್ನು ತಾ ತಿಳಿದ್ರೊಳಗೆ ನಿರಂತರ ಈ ಅಭ್ಯಾಸದಾಗ ತುಡಿಬೇಕು, ಎಡೆಬಿಡದೆ ಅಭ್ಯಾಸ. ಅಂದರೆ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಎಷ್ಟು ಜನರಿಗೆ ಹೊಳದತ್ತಿರ್ತೇವೆ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಕೋಬೇಕು ಅನ್ನೋದು. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ, ಇದರಿಂದ ಸುಖ ಸಿಗ್ತೈತೆ ಅಂತ ಅದ್ರ ಬೆನ್ನೈತಿ. ಅದರಿಂದ ಸುಖ ಹೊಂದಿದವ್ರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ ನೀವು. ನಾವು ಮಾತ್ರ ಕಂಡಿನೂ ಇಲ್ಲ, ಕೇಳೂ ಇಲ್ಲ. ವಿಷಯ ಭೋಗದಿಂದ ನಾವು ಸುಖ ಹೊಂದಿದ್ದೀವಿ ನಾವು. ಅದಕ್ಕೆ ಅದರಿಂದ ವಿಷಯ ಭೋಗದಿಂದ ಎಷ್ಟೆಷ್ಟು ಹಿಂದೆ ಸೇರಿದೆ ಅಷ್ಟಷ್ಟು ನಿನಗೆ ಸಮಾಧಾನ. ನೆಮ್ಮದಿ ಕಳ್ಕೊತೀನಿ, ಅದ್ರ ಬೆನ್ನ ಹತ್ತಿದೆ ಅಂದ್ರೆ ಧ್ಯಾನ ಕೂಡಲಿಕ್ಕೆ ನಿದ್ದೆ ಮಾಡಿ ಹೇಳ್ತಿಲ್ಲ ಬ್ರಾಹ್ಮಿ ಮುಹೂರ್ತೊಳಗೆ. ಆ ಸಮಯ ಯೋಗ್ಯವಾದದ್ದು ಅಂದ್ರೆ ನಿದ್ರಾದಿ ಸಮಯ ಅಂದ್ರೆ ಅಲ್ಲಿ ಧನು ಎಲ್ಲ ಹೋಗಿರ್ತೈತಿ, ವಿಶ್ರಾಂತಿ ಆಗಿರ್ತೈತಿ. ಅವಾಗ ಇದರ ವಿಚಾರ ಮಾಡಕ್ಕೆ ನಿನಗೆ ಅನುಕೂಲ ಆಗ್ತೈತಿ. ದನದ ವೃತ್ತಿ ಇತ್ತಂದ್ರೆ ಇದರ ಕಡೆ ಎಲ್ಲ ಕೂಡ ನಿದ್ದೆ ಬಂದ್ಬಿಡ್ತೈತಿ. ಆಲಸ್ಯ ಅವಿಷ್ಯ ನಿದ್ರೆ ವಿಲಾಸದಾಗ ಹೋಗ್ಬಿಡ್ತೈತಿ. ಅದಕ್ಕೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂತ ಹೇಳ್ಯಾರ. ನೀವು ಊಟದ ನಿಯಂತ್ರಣ ಇರ್ಬೇಕು. ಎಗ್ಗಳಾಗಿ ಹೊಡೆದಂದ್ರೆ ಮತ್ತೇನ ಗುರು ನಿದ್ದೆ ಮಾಡೋದು, ಜೀವನ ಎಲ್ಲ ಹೋತ್, ನೀನು ಬೇಳೆ ಎಲ್ಲ. ಇಂತಿಷ್ಟು ಟೈಮ್ ಕರೆಕ್ಟ್ ಟೈಮ್ ಟು ಟೈಮ್ ಅದನ್ನು ಮಾಡಿದೆ ಅಂದರೆ ನಿನಗೆ ಲಾಭ ಐತೆ. ಅದನ್ನು ನಿದ್ದೆ ಮಾಡೋದ್ರಿಂದ ಶರೀರ ಆರೋಗ್ಯ ಇರ್ತೈತಿ, ಹೌದಿಲ್ಲ? ಅವು ನೆನಪಿನ ಶಕ್ತಿನೂ ಉಳಿತಾವು. ಒಂದಿಲ್ಲ ಒಂದು ಅನಾರ್ಥಗಳು ಉಂಟಾಗಕ್ಕೆ ಚಲೋ ನೀನು ನಿದ್ದಿಗೆ ಎಷ್ಟು ಮೈನಾರು ಮಾಡಾಕೈತೆ. 11, 12 ಮುಟ್ಟ ಮಲ್ಕೋದ್ರು ಒಬ್ಬೊಬ್ರು. ಯಾಕ್ರಿ? ವಿಶ್ರಾಂತಿನೇ ಇಲ್ಲಲ್ಲ, ನೆಮ್ಮದಿನ ಕಳ್ಕೊತಿ. ಮೊದಲಿನ ಮಂದಿ ಎಷ್ಟು ಆರೋಗ್ಯ ಇರ್ತಿದ್ರು. ದೌಡು ಮಲ್ಲಿಗೆ ದೌಡು ಹೇಳ್ತು, ಹೌದಿಲ್ಲ? ಅವಾಗ ಕರೆಂಟ್ ಇದ್ದಿದ್ದಿಲ್ಲ, ಸುಮ್ಮನಿ ಮ್ಯಾಗ ಲಾಟನ್ ಮ್ಯಾಗ ಕೆಲಸ. ದೌಡು ಊಟ ಮಾಡಿದವ್ರೆ ಗಪ್ಪನ ಮಲ್ಕೊಂಡ್ಬಿಡ್ತು. ಈಗ ಲೈಟ್ ಅದ ಬೆಳತನಕ ಏನು ಮಾಡಲಿ ಏನು ಬಿಡಲಿ, ಇನ್ನೂ ಎಚ್ಚರಿಕೆಯಾಗಿ ಮಾಡಿದ್ದು ಇನ್ನೂ ಸಾಕಾಗಿಲ್ಲ, ಇನ್ನೂ ಮಾಡಬೇಕಂತ ಎಲ್ಲ ಕೈ ಬಿಟ್ಟು ವಿಶ್ರಾಂತಿ ನಿನ್ನೊಳಗೆ ನೀ ತಗೊಂಡೆ ಅನುಭವ ಮಾಡ್ಕೊಂಡೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಶರೀರನೂ ಆರೋಗ್ಯ ಇರ್ತದೆ. ಏನು ನಿದ್ದೆ ಐತಿ ಅಂದ್ರೆ ನೀನು ಏನು ಎಲ್ಲ ಥರದ ಸಮಸ್ಯೆಗಳು ಹೊಕ್ಕವ. ನೀವು ಡಾಕ್ಟರ್ ಅಂತೇಳಿ ಹೊಕ್ಯವಲ್ಲ, ನಿದ್ದೆ ಹತ್ತವಲ್ಲ ಅಂದ್ರೆ ಅವ್ನು ಗುಳಿಗೆ ಕೊಟ್ಬಿಡ್ತಾನೆ, ಮಬ್ಬಿನ ಗುಳಿಗೆ. ಅದು ಕಾಯಂ ಅದ ರೂಢಿ ಆಗಿಬಿಡ್ತಾನೆ, ಮುಗಿದು ಹೋಗ್ತೀನಿ ಜೀವನ ಎಲ್ಲ. ಅದರಿಂದ ದುಷ್ಪರಿಣಾಮ ಏನು ಅವಾಗ ಏನು ಸ್ಥಿತಿ ನಿನಗೆ ಉಂಟಾಗೈತಿ.
ವಾಸನೆಗಳ ಮೂಲ ಕಾರಣವನ್ನು ಹುಡುಕಿ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಬಾ ಒಂದು ಕಡೆ ಬರಿಕ ಒಂದು ಕಡೆ ಅಂದರೆ ಎಲ್ಲ ಮನಸ್ಸಿನೊಳಗದ ವಾಸನೆಗಳು, ಭೋಗ ವಾಸನೆಗಳು. ಅವು ಆ ಸುಖದೆಡೆಗೆ ಹೋಯ್ತಾವನು, ದುಃಖದೆಡೆಗೆ ಹೋಯ್ತಾವ ನೋಡ್ಕೊ. ಸುಖದ ಮೂಲ ಯಾವುದು ಅನ್ನೋದನ್ನು ತಿಳುವಳಿಕೆ ಇಲ್ಲದಕ್ಕೆ ವಿಷಯಾದಿಗಳ ಬೆನ್ನು ಹತ್ತಿ ನಾವು ದುಃಖ ಪಡ್ಲಿಕ್ಕೆ. ನಮ್ಮಲ್ಲಿ ವಿವೇಕ ಉದಯ ಆತಂದ್ರೆ ಅವಾಗ ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಕೈತೆ ನೋಡ್ರಿ. ಅದಕ್ಕೆ ವಿವೇಕ ಪ್ರಧಾನ ಅಂತ ಹೇಳ್ಯಾರ. ವಿವೇಕ ಪ್ರಧಾನ, ನೀತಿಯುಕ್ತ, ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ಮೊದಲಿಗೆ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಪ್ರತಿಯೊಬ್ಬರು ನಾವು ವಿವೇಕವಂತರಾಗಬೇಕು. ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಧ್ಯಯನ ಪಾರಾಯಣ ಮಾಡಿದರೆ ಅದಕ್ಕೆ ವಿಧಿವತ್ ಅಧೀತ ವೇದಾಂತ ಅಂತ ಕರೀತಾರೆ. ಇವೇನು ಸಾಧನೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಸಾಧನೆ ಚತುಷ್ಟಯಗಳು ಇಲ್ಲ, ಅದು ಮುಮುಕ್ಷತ್ವ ಇಲ್ಲ, ಹೆಂಗಾಕೈತಿ ನಮ್ಮ? ಹಂಗೆ ಇಲ್ಲಿ ಬಂದು ಚಂಡ ಹಾಕಿ ಅಥವಾ ಎಷ್ಟು ಜನ್ಮಕ್ಕೆ ತಿಳ್ಬೇಕು ಹೇಳಿ. ಪುನಃ ನಿನಗೆ ಮನಸ್ಸು ಯಾಕ್ರಿ ಅದನ್ನು ಬಿಟ್ಟು ಬರಬಾರ್ದು, ಹಂಗೆ ಅದ್ರಾಗ ತೊಡಗ್ಬೇಕು ನೀವು ಆತ್ಮಚಿಂತನದ ಅಭ್ಯಾಸಗಳು. ಒಮ್ಮೆ ಅದ್ರ ಸ್ವಾದ ಹತ್ತಂದ್ರೆ ಇರ್ತಾವ, ಒಳ್ಳೆ ನೋಡಕ್ ಒಲ್ಲೆ ಅಂತ, ಹೊರಗೆ ಬರಕ್ ಒಲ್ಲೆ ಅಂತೈತಿ. ಒಳಗೆ ಅಂತರಂಗದಲ್ಲಿ ಅದನ್ನು ಒಮ್ಮೆ ಅನುಭವ ತಗೊಂಡೆ ಅಂದ್ರೆ ಆಂತರಿಕ ಅಭ್ಯಾಸ ಒಳಗೆ ನಡಿಬೇಕಿದೆ. ಅಂದಾಗ ಇದು ನಮ್ಗೆ ಅನುಭವ ಕೊಡ್ತೈತಿ ನೋಡ್ರಿ. ಹೊರಗೇನು ಗದ್ದಲ್ದಾಗ ಬಿದ್ದೆ ಅಂದ್ರೆ ಇದು ಅನುಭವ ಬರೋದನ್ನ ಇಲ್ಲ. ಬಂದ್ ಮಾಡ ಆದಷ್ಟು ಬಾಹ್ಯ ಕರ್ಮಗಳಿಂದ ಬಿಡುಗಡೆ ಅನ್ನುವಂಥ ಏಟು ಶರೀರ ಚರಿತಾರ್ಥಕ್ಕೆ ಏಟು ಬೇಕಷ್ಟೇ ಹೊರಗಿನ ವಸ್ತುಗಳ ಅವಲಂಬನೆ ಮಾಡ. ತುದಿ ಮಟ್ಟಿನ ಗೆಳತನ ಭಾಳ ಅದ್ರಾಗ ಇನ್ವಾಲ್ವ್ ಆಗಕ್ಕೆ ಹೋಗೋಣ. ನಾನು ನನ್ನದು ಅದು ದುಃಖ ಅನ್ನೋದು ಬಿಡುದಿಲ್ಲ ನೀನು. ಮತ್ತೆ ವಿವೇಕ, ವೈರಾಗ್ಯ, ಸಾಧನ ಚತುಷ್ಟಯ ಸಂಪನ್ನತ್ವ ಇದು ಅಧಿಕಾರಿ ಲಕ್ಷಣ. ನಾವೆಲ್ಲ ಅಧಿಕಾರಿಗಳಿಲ್ಲ, ಅದಕ್ಕೆ ನಮಗಿದು ಅನುಭವ ಬರುವಲ್ದು. ಅನಧಿಕಾರಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ರಿ. ಇದು ತಯಾರಿದ್ದವ ಅಂತಃಕರಣ ಪರಿಶುದ್ಧಿ ಯಾವಂದಿರ್ತೈತಿ ಅವ ಇದಕ್ಕೆ ಅಧಿಕಾರಿ. ವೇದಾಂತಕ್ಕೆ ಅಭ್ಯಾಸ ಮಾಡಕ್ಕೆ ಯಾಕೆ ಉಳಿವಲ್ದು? ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿದ ಅಂತಃಕರಣ ಯೋಗ್ಯತೆ ಇಲ್ಲ. ಅವ್ರ ಮಲ್ಲಿನಾಗೈತಿ, ವಿಷಯ ವಾಸನ ತುಂಬಿಕೊಂಡೈತಿ, ಮರ್ತು ಬಿಡ್ತೈತಿ, ಎಲ್ಲ ಅಜ್ಞಾನ ಆವರಿಸ್ತಂದು. ನಿಜವನ್ನ ತಿಳ್ಕೊಬೇಕು ಅನ್ನೋ ಭಾವ ಬರೋದು ಇಲ್ಲ. ಎಷ್ಟರ ಜನ್ಮ ತಿರುಗಿ ಎಷ್ಟರ ಸಂಕಟ ಹೊಂದ್ಬೇಕಂತ ಮಾಡಿದೆ. ಎಲ್ಲ ಮೇಲೆ ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಆದರೂ ಎಲ್ಲೋ ಒಬ್ಬರು ಎಚ್ಚರ ಆಗವ್ರು. ಹಿಂದಿನ ಪುಣ್ಯದ ಬಂಡವಾಳ ಬೇಕಿದಕ್ಕಂತ. ವಿವೇಕ, ವೈರಾಗ್ಯ, ಶಮದಮಾದಿ, ಸಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನ್ನ ನೀವು ಅಳವಡಿಸಿಕೊಂಡಾಗ ಇದು ಅಭ್ಯಾಸ ಮಾಡಕ್ಕೆ ಬರ್ತೈತಿ ನೋಡ್ರಿ. ಅದು ಇಲ್ಲೇ ಅಭ್ಯಾಸ ಮಾಡ್ತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ವೇದಾಂತ ಸಿದ್ಧಾಂತವನ್ನು ಓದಿ ಹಾದಿ ತಪ್ಪುವರಲ್ಲ, ಮತ್ತೆ ವಾದವ ಬಿಡಲಿಲ್ಲ ಅಂತ ಹೇಳಕ್ಕೆ ಕೇಳಕ್ಕೆ ಆಕೈತಿ. ಅದ ಸಾಧನ ಚತುಷ್ಟಯ ಸಂಪನ್ನ ತುಲಿ ಅಂತಃಕರಣ ಸ್ವಚ್ಛ ಇಲ್ಲಿ ಹೇಳಕ್ಕೆ ಕೇಳಕ್ಕೆ ಬರ್ತೈತಿ. ಅದರ ಅನುಭವ ತಗೋಬೇಕತ್ತ ಅನ್ನೋದು ನಾವು. ಅದನ್ನು ನಾವು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಅಳವಡಿಸ್ಕೋಬೇಕಾಗ್ತದೆ. ಅವಾಗ ಅಂತಃಕರಣ ಪರಿಶುದ್ಧಿ ಆಕೈತಿ ನಮಗೆ. ಅವಾಗ ಇದು ಅನುಭವ ಬರಾಕ ಆ ಸೂತ್ರ ಹತ್ತೈತಿ ನಮ್ಗೆ, ಸುಖದ ಸೂತ್ರ. ಅಂತಃಕರಣ ಸ್ವಚ್ಛ ಆಗದ ಹೊರತು ಅದನ್ನು ಅನುಭವ ಮಾಡಬಾರ್ದು. ಸೂತ್ರ ಅನುಭವಕ್ಕೆ ಬರುವುದೇನಿಲ್ಲ ನಮ್ಗೆ ಆನಂದ. ಯಾಕೆ ಅಂತಃಕರಣ ಮಲಿನ ಹಾಕೊಂಡು ಕುಂತೈತಿ. ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ನಾವು ಪ್ರಯತ್ನ ಮಾಡಬೇಕು. ಈಗಿರ್ತ ಶುರು ಮಾಡಿದ್ರೆ ಏನಾದ್ರು ಜನ್ಮ ಹೋಗೋ ತನಕ ಆದ್ರೆ ಆತ್ಯವಾಗಲಿಲ್ಲ. ಮತ್ತು ಅಂತಃಕರಣ ಮಾಲಿನ್ಯ ಇಟ್ಕೊಂಡು ಶರೀರ ಬಿಟ್ಟಂದ್ರೆ ಮತ್ತೆ ಅಂತ ಜನ್ಮನ ಬರ್ತದೆ. ವಿಷಯಗಳ ವಾಸನೆಗಳ ಒಳಗೆ ಅಲ್ಲೇ ಉಳಿದಿರ್ತಾವೆ ಶರೀರದ. ಮತ್ತು ಅದರಾಗ ಮತ್ತು ಅದಾಯನೆ ಬರ್ತದೆ. ನೀ ಸ್ವತಃ ವಿಚಾರ ಮಾಡಿ ಅವುಗಳ
ಆ ಹಾವಳಿ ಹೆಂಗೆ ತಪ್ಪಿಸ್ಬೇಕು ಅನ್ನೋದನ್ನ ಮಹಾತ್ಮರು ಇದ್ದು ತೋರ್ಸ್ಯಾರಿಲ್ಲ. ಇದ್ರಾಗ ಸಿಗದಂಗ ತುದಿಮಟ್ಟಿನ ಗೆಳತನ ಮಾಡಿದನು. ಈಸಬೇಕು ಇದ್ದು ಜಯಿಸಬೇಕು ಲೇಷ ಆಶೆ ಇಲ್ಲದಂಗ, ಸ್ವಲ್ಪ ನಿನಗೆ ಇದ್ರಾಗ ಇಚ್ಛಾ ಇಲ್ಲದಂಗ ಹಂಗ ಬದುಕು ಅಂದ್ರೆ ನಿನ್ನ ಬದುಕು ಸಾರ್ಥಕ ಆಕತಿ. ಎಲ್ಲ ನನಗ ಬೇಕು, ಅದು ಬೇಕು, ಇದು ಬೇಕು ಅಂತ ಜೈ ಸಂಜೆ ಮಠ ಬರೇ ಅದ ಹೆಸರು, ಮತ್ತೊಂದು ಏನಿಲ್ಲ. ಇದರಿಂದ ವಿಮುಖ ಆಗ್ಬೇಕು ಅನ್ನೋದು ಹೊಳಿದಿಲ್ಲ. ನಾವು ಇನ್ನ ಇದ್ರಾಗ ತೊಡಗ್ಬೇಕು. ಎಷ್ಟೆಷ್ಟು ಇದರಿಂದ ಹಿಂಗೆ ಸೇರ್ತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಅದ ನೋಡಿ. ನೀವು ಹೊರಗಿನ ವ್ಯವಹಾರ ಎಲ್ಲ ಮಾಡೋದು ಅದ್ರ ಸಂಬಂಧ ಆರಾಮಿರಕ್ಕೂ ಏನು ಸಂಕಟ ಬಂದಾಕ್ಬೇಕು. ಆರಾಮಿರ್ಬೇಕಂದ್ರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಏನು ಹೊರಗಿನ ಗದ್ದನ ಬೇಕಾಗಿಲ್ಲ. ಅದು ಆಡೋದು ಬಾರಿಸೋದು ಆರಾಮ್ ಟನ್ಕ ಜಿಗದಾಡ್ತೈತಿ. ಗೆಜ್ಜಿ ಕಡೆ ಕುಣಿತೈತಿವಿ ಅಂತಿದ್ರು. ಇವೆಲ್ಲ ಸಪ್ಳ ಬಂದ್ ಮಾಡೋದು. ಬಂದ್ ಮಾಡಿದಾಗ ನಿನಗೆ ಅನುಭವ ಬರ್ತದೆ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತಿ ಅನ್ನೋದು ಒಮ್ಮೆ ಖಾತ್ರಿ ಆತಂದ್ರೆ ಎದಕ್ಕೂ ಹೆದರುದಿಲ್ರಿ. ಏನು ಅದಕ್ಕೆ ನಾವು ಎಲ್ಲಾ ಕೆಲಸ ಬಿಟ್ಟಾರು ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಕೆಲಸ ಮೊದಲು ಮಾಡಬೇಕಾಗಿತ್ತು. ಇದ ಮನುಷ್ಯನ ಜನ್ಮದ ಲಾಭ. ಬಾಕಿ ಅವನು ರಗಡ ಹುಟ್ಟಿಟ್ಟು ಬಂದು ಮಾಡಿ ಅವನ್ನೆಲ್ಲ ಉಳ್ಕಿದ್ದು ಏನು ಇದನ್ನ ಒಂದನ್ನ ಬಿಟ್ಟ ತನ್ನನ್ನ ತಿಳ್ಕೊಳ್ಳೋದು ಬಿಟ್ಟು ಉಳ್ಕಿದ್ದೆಲ್ಲ ರಗಡ ಮಾಡಿ ಇಲ್ಲ. ಇನ್ನೂ ಅದನ್ನ ಮಾಡಾಕನ ಐತಿ. ಅದರಿಂದ ಏನಾಗೈತಿ ನೋಡು. ಆದಷ್ಟು ಬಾಹ್ಯ ಕರ್ಮಗಳಿಂದ ಹಿಂದೆ ಸರ್ಕೋದು. ಅದನ್ನ ಮಾಡ್ಕೊತ ಕೂಡುದಲ್ಲ. ನಿನ್ನ ಗುರಿ ಅಲ್ಲ, ಉದ್ದೇಶ ಅಲ್ಲ. ನಿನ್ನ ಉದ್ದೇಶ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕು. ಏನು ಅದನ್ನು ಮಾಡಿಕೊಂಡು ಆ ಸ್ಥಿತಿ ಅನುಭವ ತಗೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಎಡೆಬಿಡದೆ ಅಭ್ಯಾಸ ನಡಿಬೇಕು ಅಂತ. ಸ್ವಲ್ಪ ವಾಸನ ಉಳಿದ್ರೆ ಮತ್ತೆ ಜನ್ಮ ಬರ್ತದೆ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಬೇಕು. ನಿರಂತರ ಅಭ್ಯಾಸ ನಡಿಬೇಕು. ವಾಸನೆಗಳು ಹಂಗೆ ಇದ್ವು ಅಂದ್ರೆ ವಾಸನೆಗೆ ಅನುಗುಣವಾಗಿ ಜನ್ಮಗಳು ಮತ್ತೆ ಕಾದುಕೋತಾವನೆ. ಎಷ್ಟು ಮಂದಿ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದ ಕಾಲಕ್ಕೆ ಇದನ್ನ. ಎಲ್ಲೋ ಒಬ್ಬ ಅವ ಎಚ್ಚರ, ಅದು ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಇದು ಅವಾಗ ಲಭಿಸ್ತದಂತ. ಬೇಕಲ್ಲ ಅಂತ ಒಂದು ಭಾಗ್ಯ. ಹಿಂದಿನ ಜನ್ಮ ಸಾಕಷ್ಟು ಇನ್ನೊಬ್ಬರಿಗೆ ಹಿತ ಮಾಡಿದ ಪುಣ್ಯ ಒದಗಿ ಬಂತಂದ್ರೆ ಅದು ನಿನಗೆಲ್ಲರಿಗೂ ಸಿದ್ಧಿಸ್ತದೆ. ಬಂಡವಾಳ ಬೇಕು. ಪುಣ್ಯದ ಬಂಡವಾಳ ಎಲ್ಲೂ ಇದು ಹತ್ತದನೇ ಇಲ್ಲ. ಬೇಕಾದಂಗೆ ಕೇಳ್ತಾನೆ ಅಂದ್ರು ಯಾಕಾಗೋದು ಅಂದ್ರೆ ಅದಕ್ಕೆ ಪುಣ್ಯದ ಬಂಡವಾಳ ಮಾಡು, ಡಿಪಾಸಿಟ್ ಮಾಡ್ಕೋಪ ಅಂತ. ಇನ್ನೊಬ್ಬರಿಗೆ ಡಿಕ್ಯಾಡಿ ಹಿತ ಮಾಡಕ್ಕಲಿ, ಉಪಕಾರ ಮಾಡಕ್ಕಲಿ ಅಂತ. ಪರೋಪಕಾರವೇ ಪುಣ್ಯ, ಪರಹಿತವೇ ಅದ ಪುಣ್ಯ, ಪರಪೀಡನ ಪಾಪ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಪೀಡ ಕೊಟ್ಟೆ ಪಾಪ ಡಿಪಾಸಿಟ್ ಮಾಡ್ಬೇಕು. ಹಿತ ಮಾಡಿ ಪುಣ್ಯ ಡಿಪಾಸಿಟ್ ಮಾಡ್ಬೇಕು. ಏನು ಯಾವಾಗಲೂ ಇನ್ನೊಬ್ಬರಿಗೆ ಕೇಳಕ್ಕೆ ಬಯಸಕ್ಕೆ ಹೋಗ್ಬೇಡ. ಅಂದೇಳಕ್ಕೆ ಅವ್ರು ಮಾಡಲ್ಲಕ್ಕೆ ನೀ ಮಾಡಕ್ಕೆ ಹೋಗ್ಬೇಡ. ಅಜ್ಞಾನಿ ಇದ್ದಾನೆ, ಮಾಡೋಲ್ಲ. ಅದರ ಫಲ ಅವ್ರು ಉಂಟಾರ. ನೀ ಯಾಕೆ ಅದ್ರ ಬಗ್ಗೆ ತೆರಿಗೆಡಿಸ್ಬೇಕು? ಈ ಜಗತ್ತಿನೊಳಗೆ ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ಆರಾಮಿರ್ತೀರಿ ಹೇಳಿ? ನಿನಗೆ ಬೇಕಾದದ್ದು ನಿನ್ನೊಳಗೈತೋ ಏನು ಜಗತ್ತಿನೊಳಗೈತೋ? ಜಗತ್ತಿನ ಯಾವ ವಿಷಯ ವಸ್ತುವನ್ನು ಅವಲಂಬಿಸ್ಕೊಂಡು ಆರಾಮೈತಿ ಹೇಳ್ರಿ? ಆರಾಮ್ ಬೇಕಾಗಿತ್ತಂದ್ರೆ ಏನೂ ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನೊಳಗೆ ಐತದ. ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರೆ ಹುಡ್ಕೊಂತ ಅಡ್ಡಾಡ್ತಿ. ಬೇರೆ ಭಿನ್ನ ಬಿಟ್ಟರಸಲಿ ಏನುಂಟು ಕಾಣಿಸಲು ಬರಿದೆ. ಯಾರು ಇಲ್ಲ ನಿನಗೆ ಅನ್ಯವಾಗಿ ಇಲ್ಲ ಸುಳ್ಳ ಹುಡುಕ್ತಿಪ್ಪ. ಇಲ್ಲದಲ್ಲಿ ಹುಡುಕಿ ಅಂತರಂಗದಲ್ಲಿ ಅನುಭವ ಬರೋದನ್ನು ಬಹಿರಂಗದಲ್ಲಿ ಹುಡುಕಾಕೊಂಡಿ. ಇಂದ್ರಿಯಗಳಿಗೆ ಗೋಚರ ಆಗೋದು ಯಾವ ಸುಖರೂಪ ಅಲ್ಲ. ಅವು ಅಣಿತಿ ಹೋದದ್ದು. ಯಾವ ಇಂದ್ರಿಯಗಳಿಗೆ ಗೋಚರಕ್ಕವ ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅದು ಇರುವುದೆಲ್ಲ ನನ್ನೊಳಗೈತಿ. ನಾವು ಹುಡುಕೋದು ಎಲ್ಲಿ ಹುಡುಕಾಕತ್ತೀವಿ? ಅನ್ಯದ್ರ ಹುಡುಕಾಕತ್ತೀವಿ. ಎಲ್ಲಿಗೆ ಸಾಧ್ಯ ಅವ ಕೇಳಿ? ಅದಕ್ಕೆ ನಿನ್ನೊಳಗಿದ್ದದ್ದನ್ನು ನೀ ಅನುಭವ ತಗೊಳಕ್ಕೆ ಪ್ರಯತ್ನ ಮಾಡೋದು. ಏನು ಅನ್ಯದ್ರಾಗ ಹೆಣಿಕೆ ಹಾಕೋದು ಕೈ ಬಿಡೇನು? ಸುಳ್ಳ ದಣಿತಿ.
ಒಮ್ಮೆ ನಿನ್ನಲ್ಲೇ ಐತೆ ಅನ್ನೋದು ನಿನ್ನ ಖಾತ್ರಿ ಆತನ ಧನು ಆಗುತ್ತರ್ತಕ್ಕ. ಇಲ್ಲ ನಿರಂತರ ಧನುವನ್ನ ಹೊಂದೋದು ನೀನು, ನಿನ್ನನ್ನು ನೀ ಮರೆತು ಇನ್ನೊಮ್ಮೆ ಎಂದೆಂದೆಂದೆಂದು ಈ ಭಾವ ಬರಬಾರ್ದಪ್ಪ ಅನ್ನುವಂಗಿದ್ರೆ ಎಲ್ಲದನ್ನೆಲ್ಲ ಕೈ ಬಿಡೋದು. ಏನು ನಿನ್ನ ಭಾವದೊಳಗೆ ನೀ ಇರ ಕಲಿಯೋದು. ನಿನ್ನ ಭಾವ ಹೆಂಗೈತಿ ನೋಡ್ಕೋ. ಭಾವರಹಿತ ನಿಜದ ಭಾವ ಅಂದ್ರೆ ಎಲ್ಲ ಕಲ್ಪನಾ ಅಡಗಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಪೂಜೆ ಕೂತಾಗಿದ್ದ ಕೆಲಸ ನಾವು ಮಾಡಬೇಕು. ಯಾವುದೇ ಥರದ ಭಾವನೆಗಳಿಗೆ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಸಹಜವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರುವಂಥದ್ದು. ಅದಕ್ಕಾಗಿ ಪ್ರಯತ್ನ ಮಾಡಿದಾಗ ಬರ್ತೈತಿ, ಮತ್ತೆ ತಾನಾಗಿ ಬರುದಲ್ಲ. ನಿಜವಾದ ಬ್ರಹ್ಮನಿಷ್ಠರ ಬೋಧೆಯನ್ನ ಎಲ್ಲಿ ಮಾಡ್ತಿರ್ತಾರೆ ಅಲ್ಲಿ ದೇವಾಣ ದೇವತೆಗಳು ರಾಕ್ಷಸ ಪಿಶಾಚಿಗಳು ಕೈ ಮುಕ್ಕೊಂಡು ಕೇಳ್ತಿರ್ತಾರೆ. ಏನು ಕಣ್ಣಿದ್ದವ್ರು ನೋಡ್ರಿ ಅಂದ್ರವ್ರು. ದೇವತೆಗಳು ರಾಕ್ಷಸ ಪಿಶಾಚಿಗಳು ಅವು ಬಂದು ಶ್ರವಣ ಮಾಡ್ತಾರೆ. ಏನು ಯಾಕೆ ಅವು ಜನ್ಮದಿಂದ ಬಿಡುಗಡೆ ಹೊಂದಬೇಕು ಅನ್ನೋದು ವಾಸನ. ಈ ಜನ್ಮದೊಳಗೆ ಅದನ್ನ ಹೊಂದಾನ ಆಗ್ಲಿಕ್ಕೆ ಶಾಸ್ತ್ರದ ಮಾಹಿತಿ ಮಾಡ್ಕೊಂಡು ಹೊಂದಾನ ಆಗಲಿಲ್ಲ. ಹೀನಕೃತಿಗಳನ್ನು ಮಾಡಿದ್ದಕ್ಕೆ ಹಿಂಗಾಯ್ತು. ಮತ್ತು ಹೀನಕೃತಿಗಳನ್ನು ಮಾಡ್ಕೊತ ಹೋದ್ರೆ ಇದು ಸಹಿತ ಮರೆತು ಹೋಗ್ಬೇಕು. ಅದಕ್ಕೆ ಇದನ್ನು ಮನನ ಮಾಡ್ಕೊಂತ ಇದ್ದಾಗ ಇದು ಕೆಟ್ಟಿರ್ತದೆ. ನಿರಂತರ ಅಭ್ಯಾಸ ಬೇಕಿದಕ್ಕೆ. ದೇವತೆಗಳಿಗೆ ಕೂಡ ನಮ್ಮ ನಿಜವನ್ನು ನಾವು ತಿಳ್ಕೊಬೇಕಂದ್ರೆ ಸಾಧ್ಯ ಇಲ್ಲ. ಮತ್ತು ಅಜ್ಞಾನದವರು ಭೋಗಲಂಪಟದಾಗ ಬಿದ್ದುಬಿಟ್ಟು ಇಂಜೆ ಸಂಜಮಠ ಬರೇ ಅದ ಬದಲು ವಿಷಯದ ವ್ಯಾಮೋಹಕ್ಕೆ ಬಿದ್ದುಬಿಟ್ರು. ದೇವತೆಗಳು ಸುಧಾಕ ಅದಕ್ಕೆ ತಿಳಿವಲ್ಲ ಅಂತ. ಇನ್ನು ರಾಕ್ಷಸ ಪಿಶಾಚಿ ಅಂತೂ ಯಾವ ಕಸದ ಬುಟ್ಟಿ ಅನ್ನೋ ಒಂದು ಅವಕ್ಕೇನು ತಿಳಿಬೇಕು. ರಾಕ್ಷಸ ಪಿಶಾಚಿಗಳಿಗೆ ಏನು ಹೊಳಿಬೇಕು. ಪ್ರತಿಯೊಬ್ಬರೂ ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಅಂದಾಗ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ವಯಸ್ಸಿದ್ದಾಗ ಮಂಗಿನಂಗ ಮಾಡಿದೆ ಅಂದ್ರೆ ಹತ್ತತೆ ಇಲ್ಲ ರೀ. ಎಲ್ಲ ಕೈ ಕಾಲು ಗಟ್ಟಿದ್ದಾಗ ಜಿಗದಾಡಿದೀವಿ. ಎಲ್ಲ ಕಟ್ ಆಯ್ತಂದ್ರೆ ಬರೀ ಅದರ ಕಡೆನೇ ಲಕ್ಷ ಹೋಗೈತಿ. ಎದ್ರೊಳಗೆ ನಮಗೆ ತೊಂದರೆ ಶರೀರದಾಗ ಆತಿ, ಅಂಗಾಂಗಗಳಲ್ಲಿ ಏನಾದ್ರು ತೊಂದರೆ ಆತಂದ್ರೆ ಅದ್ರ ಕಡೆನೇ ಲಕ್ಷ ಹೋಗೈತಿ. ಇರುವಿನ ಕಡೆ ಲಕ್ಷ ಕೊಡೋಕ್ಕಾಗೋದಿಲ್ಲ. ಮನಸ್ಸು ಏಕಾಗ್ರ ಆಗ್ಬೇಕಾತಂದ್ರೆ ಅದ್ರ ಕಡೆ ಲಕ್ಷ ಕೊಡೋದು. ಅನ್ಯದ್ರ ಕಡೆ ಲಕ್ಷ ತೆಗೆದು ಹಾಕೋದು. ನೀ ಎಷ್ಟು ಜನ್ಮ ತಿರುಗಿದ್ರೂ ಆಗೋದಿಲ್ಲ ನಿನಗೆ ಅನ್ಯದ್ರ ಹುಡುಕಿದ. ಅದಕ್ಕೆ ವಿವೇಕದಿಂದ ಹೊರಗೆ ಹುಡುಕು, ಕೈ ಬಿಟ್ಟು ಒಳಗ ಅಂತರಂಗದೊಳಗೆ ಮೆಲ್ಲನೆ ಒಳ ಸರಿಯುತ್ತಾ ಅಂತ ಯಾಕೆ ಹೇಳ್ಯಾರ? ಅಂತರ್ಮುಖಿ ಆಗೋದು. ಹೊರಗೆ ಹೊಂಟ್ರೆ ಹುಡುಕಂತ ಹೊರ ಸಿಗುದಿಲ್ಲ ನಿನಗೆ. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಆ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ ಅಂದ್ರೆ ಹಾನಿ ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದತ್ತೆ. ಅದಕ್ಕೆ ಈ ಲಾಭ ಮೊದಲು ಮಾಡ್ಕೋರಿ. ಮನುಷ್ಯನ ಜನ್ಮಕ್ಕೆ ಬಂದ್ಮೇಲೆ ಮನುಷ್ಯ ಕುಲದ ಜನ ಲಾಭನೆಯನ್ನು ತಿಳ್ಕೊಂಡಾಗ ಆಕೈತಿ. ಇಲ್ಲ ಹಂಗ ಸುಮ್ಮನೆ ಕಾಲ ಕಳಿಸತ್ವ ನಮ್ಗೆ ಅದಕ್ಕೆ ಒಂದು ಪಶು ಪಕ್ಷಿಗಳಿಗೂ ನಿಮಗೂ ಏನಂತದ? ಅವು ಇನ್ನ ಆರಾಮ. ಅವು ಕೃತ್ರಿಮ ರೀತಿಯಿಂದ ಜೀವನ ಸಾಗಿಸೋದಿಲ್ಲ. ಅವು ನಿಸರ್ಗಕ್ಕೆ ಅನುಸಾರವಾಗಿ ಬಾಳೆ ಮಾಡ್ತಾವೆ. ನಾವು ಕೃತ್ರಿಮ ರೀತಿಯಿಂದ ಜೀವನ ಸಾಗಿಸಿ ಶರೀರಾದಿಗಳೆಲ್ಲ ರೋಗಕ್ಕೆ ತುತ್ತಾಕೊಂಡ್ಕೊಂಡು ಭಾಳ ಸುಧಾರಿಸಿ ಏನು ಮಾಡಿದ್ ನೋಡಿ. ಶರೀರ ಎಲ್ಲ ಕ್ಷೀಣ ಆಯ್ತು. ನಡೆಯಕ್ಕಾಗಲ್ಲ. ದಿನಾ ಗಾಡಿ ಹೊಡೆದು ಯಾಕ್ರಿ ಮುಂದೆ ಕೇಸಿ ಪಾದ ಹಾಕವ್ರಿ. ಎಷ್ಟೆಷ್ಟು ನಾವು ಅನುಕೂಲ ಮಾಡ್ಕೊಂಡೇನೋ ಅಷ್ಟೆಷ್ಟು ದುಃಖದ ನೋಡ್ರಿ. ಏನು ಅಗ್ರಿ ಸುಪೀರಿಯರ್ ಮಾಡ್ಕೊಂಡು ಜಡ್ ತಗೊಂಡು ಮನಿ. ಯಾಕ್ರಿ ಮೊದಲು ಹೆಂಗಿತ್ತ? ಬರೀ ಸಾರ್ಸೋ ಇದ್ರ ಮ್ಯಾಗ ಎಷ್ಟು ಆರಾಮ ಮನುಷ್ಯಾಗ ದನು ಹೋಗ್ಬಿಡ್ತಿತ್ತು. ಏನು ನೆಲಕ್ಕಿ ಸಾರ್ಸಿದ ನೆಲದ ಮ್ಯಾಗ ಮಕ್ಕೊಂಡು ಒಂದು ಏನೋ ಒಂದು ಹಾಸ್ಕೊಂಡು ಮಕ್ಕೊಂಡು ಗಪ್ಪನ ಹೋಗ್ತೈತಿ. ಈಗ ಹೌದ್ರಿ, ಅರ್ಥ ಭೂಮಿಗೆ ಟಚ್ ಆಗೋಂಗಿಲ್ಲಲ್ಲ. ಎಲ್ಲ ಎಲ್ಲಿ ಬೇಕಲ್ಲಿ ಎತ್ತರ ಮ್ಯಾಗ ಕುಂಡ್ರುದು, ಕಾಲಾಗ ಚಪ್ಪಲು, ಭೂಮಿಗೆ ಟಚ್ ಆಗೋಂಗಿಲ್ಲ. ಬೌಡಿ ಯಾವಾಗಲೂ ಅರ್ಥಿಗೆ ಟಚ್ ಆಗ್ಬೇಕು ನೋಡಿ. ಶರೀರ ಆರೋಗ್ಯ ಇರ್ಬೇಕು ಅನ್ನುವಂಗಿತ್ತು. ಏನು ಋಷಿಕೇಶ ಶಿವಣ್ಣ ಅಂದ್ರೆ ಬರಿಗಾಲಿ ಅಡ್ಡಾಡ್ರಿ ಅಂತಾರ.
ಬರಿಗಾಲಿ ಅಡ್ಡಾಡಿ ನೀನು ಅವು ಅಕ್ಯುಪೇಷರ್ ಆಗ್ಬೇಕು, ಹಳ್ಳಾಗೋದು ಅಡ್ಡಾಡಿ ನೀನು ಅವು ನರನಾಡಿಗಳೆಲ್ಲ ಸುದ್ದಕ್ಕವು. ನೀನು ಔಷಧ ಇದು ಬೇಕಾಗಿಲ್ಲ ಅದಕ್ಕೆ, ಹೌದಿಲ್ಲ? ತೆಗ್ಗು ದಿನ್ನಿ ಇದ್ದಲ್ಲಿ ಅಡ್ಡಾಡಿ ನೀನು ಎಲ್ಲ ಸುದ್ದಕ್ಕವು. ನೀನು ಅಲ್ಲಿ ಹಿಡಿದದ್ದು ಇಲ್ಲಿ ಹಿಡಿದದ್ದು ದಾರಿ ಶುದ್ಧ ಮಾಡಕ್ ಹೋಗಿ ಎಲ್ಲ ಆರೋಗ್ಯ ಕೆಟ್ಟು ಬಿಡ್ತು. ನಾವು ಗುಡ್ಡದಾಗ ಚಲೋ ದಾರಿ ತೆಗಿಬೇಕಂತ ಎತ್ತಾಗರ ಕಲ್ಲ ದಿಬ್ಬದಾಗ ಕಾಲು ಹಿಡಿದು ಕೈ ಮಾಡ್ಕೊಂತ ಹೋಗಿ ನೀನು ಶರೀರ ಗಟ್ಟಿ ಇರ್ತೈತಿ. ನಿಸರ್ಗಕ್ಕೆ ಅನುಸಾರವಾಗಿ ಏನು ಕೃತಕ ಏನು ಮಾಡಕ್ ಹೋಗ್ಬೇಡ. ನೋಡಿ ಹೆಂಗಿದ್ದಂಗೆ ಅದು ಹೆಂಗ್ ನಿಸರ್ಗಕ್ಕೆ ಅನುಸಾರವಾಗಿ ನಮ್ಮ ಜೀವನ ಸಾಗಿಸಿದಾಗ ಶರೀರ ಎಷ್ಟು ಆರೋಗ್ಯ ಇರ್ತೈತಿ. ನಾಲಿಗೆ ರುಚಿಗೆ ಏನೇನಾರ ತಿಂದಿ ಎಲ್ಲ ಕೆಡಿಸ್ಕೊಂಡು, ಹೌದಿಲ್ಲ? ನೋಡ್ರಿ ದನಗಳು ಶರೀರ ಹೆಂಗಿರ್ತಾವ, ಅವಿನ ಒಗ್ಗರ್ಣಿ ತಿಂತಾವ, ಎಷ್ಟು ಗಟ್ಟಿ ಇರ್ತಾವ್ರಿ ಅವ. ಬರೀ ಒಣ ಕಣಿಕಿ ಹೊಟ್ಟು ತಿಂದ ಅವಕರ ಜೀವನ ಹೆಂಗೈತಿ? ನೀ ತುಪ್ಪ ಹಾಲು ತುಪ್ಪ ಏನೇನೋ ಹೊಡಿತೀಪ್ಪ, ಅವಕೂರ ಶಕ್ತಿ ಐತೆ ನಿನಗೆ? ಅವಕ್ಕೆ ಎಲ್ಲಿಂದ ಬರ್ತದ ಶಕ್ತಿ ಅಂದ್ರೆ ಅವು ಸಸ್ಯದಿಂದನೇ ಬರುವುದಿಲ್ಲ. ಎಲ್ಲ ಪ್ರಾಣಿಗಳಿಗೆ ಸಸ್ಯನ ಅದಕ್ಕೆ ಮೂಲ, ಶಕ್ತಿಗೆ ಮೂಲ ಕಾರಣ ಸಸ್ಯ, ಅದ ತಾಕತ್ತ, ಹೌದಿಲ್ಲ? ಅವನು ತಿಂದ ಅವು ಹೆಂಗದ ನೋಡು, ನೀ ಹೆಂಗದಿ ನೋಡು. ನೀ ಕಮ್ ಅಂತ ತಿಂತೀವಿ, ಅವಕ್ಕಿಂತ ಬೇಯಿಸ್ಕೊಂಡು ಅವು ಹಸಿರ ತಿಂತಾವ. ಎಂಥ ಪವರ್ ಇರ್ತೈತಿ ಅವು. ಮಂಗ್ಯಾನ್ ನೋಡು ಅವ ಹೆಂಗದಾವ, ಅವೆಲ್ಲ ದವಾಖಾನೆ ಅದಾವ ಅವಕ್ಕೆ. ಯಾಕ್ರಿ? ಹೆಂಗ ಅವಕ್ಕೆಲ್ಲ ಔಷಧ ಗೊತ್ತಿರ್ತಾವ, ಹೆಂಗ ತಿಂದ್ರೆ ಏನು ಅನ್ನೋದು ಸುದ ಗೊತ್ತಿರ್ತದೆ. ಅದಕ್ಕೆ ಶರೀರ ಆರೋಗ್ಯ ಇಟ್ಕೋಬೇಕನ್ನೋಂಗಿದ ನಿಸರ್ಗಕ್ಕೆ ಅನುಸಾರವಾಗಿ ನಾವು ಬದುಕಬೇಕು. ಕೃತ್ರಿಮ ಜೀವನ ನಡೆಸಿಕಾರ ಜೀವನ ಹಾಳು ಮಾಡ್ಕೊಂಡಿವಿ. ಬಿಡು. सकल साधु संत